ನಮಸ್ಕಾರ ಸ್ನೇಹಿತರೆ, ಸ್ಟಡಿ ವಿತ್ MD ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿ, ಸೈನ್ಸ್ ಹಾಗೂ ಜನರಲ್ ನಾಲೆಡ್ಜ್ಗೆ ಸೇರಿದ 100 ಪ್ರಮುಖ ಪ್ರಶ್ನೋತ್ತರಗಳು ವಿವರಣೆಯೊಂದಿಗೆ ನೋಡೋಣ. VAO, KPSC, SDA, FDA, PC, PSI, RRB, SSC ಸೇರಿದಂತೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸ್ಟಡಿ ವಿತ್ MD ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಹಾಗಾದರೆ ಸಮಯ ವ್ಯರ್ಥ ಮಾಡಿದೆ, ಇಂದಿನ ಕ್ವಶನನ್ನು ನೋಡ್ತಾ ಹೋಗೋಣ. ಇವು ಈಗೀಗ ಕೇಳುವಂಥ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ತಗೊಂಡಿದ್ದೀನಿ, ಅದಕ್ಕೆ ವಿವರಣೆ ಕೂಡ ಇದೆ, ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಭಾರತದ ಅಟಾರ್ನಿ ಜನರಲ್ ರವರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ ಅಂತ ಹೇಳಿದರೆ, ಅಟಾರ್ನಿ ಜನರಲ್ ಸಂಸತ್ತಿನ 2 ಸದನಗಳ ಕಲಾಪದಲ್ಲಿ ಭಾಗವಹಿಸಬಹುದು ಅಂತ ಹೇಳಿದರೆ, ಮೂರನೇ ಹೇಳಿಕೆ, ಅಟಾರ್ನಿ ಜನರಲ್ಗೆ ಸಂಸತ್ತಿನಲ್ಲಿ ಮತ ಚಲಾಯಿಸುವ ಹಕ್ಕು ಇದೆ ಅಂತ ಹೇಳಿದರೆ, ಮೂರನೇದು ಅಟಾರ್ನಿ ಜನರಲ್ಗೆ ಸಂಸತ್ತಿನಲ್ಲಿ ಮತ ಚಲಾಯಿಸುವ ಹಕ್ಕು ಇದೆ ಅಂತ ಹೇಳಿದರೆ, ನಾಲ್ಕನೇದು ಅಟಾರ್ನಿ ಜನರಲ್ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದಾರೆ ಅಂತ ಹೇಳಿದರೆ. ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಹೇಳಬೇಕು. ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಡಿ 1, 2, 3 ಮತ್ತು 4 ಸರಿ ಅಂತ ಹೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿ. ಅಟಾರ್ನಿ ಜನರಲ್ ಸದನಗಳ ಕಲಾಪದಲ್ಲಿ ಭಾಗವಹಿಸಬಹುದು, ಆದರೆ ಮತ ಚಲಾಯಿಸುವ ಹಕ್ಕನ್ನು ಅವರು ಹೊಂದಿರೋದಿಲ್ಲ. ಹಾಗಾಗಿ ಇದು ತಪ್ಪಾಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿ. ಎರಡನೇ ಕ್ವಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ಒಂದನೇದು ಪಾಹಿಯಾನ್ ಚಂದ್ರಗುಪ್ತ 2ರ ಕಾಲದಲ್ಲಿ ಭಾರತಕ್ಕೆ ಬಂದನು ಅಂತ ಹೇಳಿದರೆ, ಎರಡನೇದು ಹುಯೆನ್ಸಾಂಗ್ ಹರ್ಷವರ್ಧನನ ಕಾಲದಲ್ಲಿ ಭಾರತಕ್ಕೆ ಬಂದನು ಅಂತ ಹೇಳಿದರೆ, ಮೂರನೇದು ಇಬ್ನ್ ಬತೂತ್ ಮೊಹಮ್ಮದ್ ಬಿನ್ ತುಘಲಕ್ ಆಸ್ಥಾನಕ್ಕೆ ಬಂದನು ಅಂತ ಹೇಳಿದರೆ, ನಾಲ್ಕನೇದು ಮೆಗಸ್ತಾನಿಷ್ ಅಶೋಕನ ಆಸ್ಥಾನಕ್ಕೆ ಬಂದನು ಅಂತ ಹೇಳಿದರೆ. ಇದಕ್ಕೆ ಯಾವ್ದು ಇದರಲ್ಲಿ ಯಾವ್ಯಾವ ಸರಿ ಇದೆ ಮತ್ತು ಯಾವ್ದು ಸರಿ ಇಲ್ಲ ಅಂತ ಹೇಳಬೇಕು. ಒಂದನೇದು ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಮೆಗಸ್ತಾನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದನು, ಅಶೋಕನ ಆಸ್ಥಾನಕ್ಕೆ ಬರಲಿಲ್ಲ. ಹಾಗಾಗಿ ಆಪ್ಷನ್ ಡಿ ಆಪ್ಷನ್ 4 ತಪ್ಪಾಗಿತ್ತು. ಹಾಗಾಗಿ ಇದು ಆಪ್ಷನ್ ಎ ಸರಿ. ಆಪ್ಷನ್ 1, 2, 3 ಮಾತ್ರ ಸರಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆನ ಪರಿಗಣಿಸಿ. ಒಂದನೇದು ಕೆಂಪು ರಕ್ತ ಕಣಗಳಲ್ಲಿ ಕೇಂದ್ರಕ ಇರುವುದಿಲ್ಲ. ಕೇಂದ್ರಕ ಅಂದರೆ ನ್ಯೂಕ್ಲಿಯಸ್ ಇರುವುದಿಲ್ಲ ಅಂತ ಹೇಳಿದರೆ. ಎರಡನೇ ಕ್ವಶನ್ನು, ಕೆಂಪು ರಕ್ತ ಕಣಗಳಲ್ಲಿ ಮೈಟೋಕಾಂಡ್ರಿಯಾ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಮೂರನೇದು, ಕೆಂಪು ರಕ್ತ ಕಣಗಳು ಹಿಮೋಗ್ಲೋಬಿನ್ ಹೊಂದಿರುತ್ತವೆ ಅಂತ ಹೇಳಿದ್ದಾರೆ. ನಾಲ್ಕನೇದು, ಕೆಂಪು ರಕ್ತ ಕಣಗಳು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತವೆ ಅಂತ ಹೇಳಿದ್ದಾರೆ. ಆ್ಯಂಟಿಬಾಡೀಸ್, ಪ್ರತಿಕಾಯಗಳಂದರೆ ಆ್ಯಂಟಿಬಾಡೀಸ್ ಉತ್ಪಾದಿಸುತ್ತವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ ಅಂತ ಹೇಳಬೇಕು. ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಡಿ ಮೇಲಿನ ಎಲ್ಲ ಸರಿ ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಪ್ರತಿಕಾಯಗಳನ್ನು ಉತ್ಪಾದಿಸುವುದು ಬಿಳಿ ರಕ್ತ ಕಣಗಳು, ಬಿ ಲಿಂಫೋಸೈಟ್ಗಳು, ಕೆಂಪು ರಕ್ತ ಕಣಗಳಲ್ಲ. ಹಾಗಾಗಿ ಇದು ತಪ್ಪಾಗಿದೆ. ಆಪ್ಷನ್ 4 ತಪ್ಪಾಗಿದೆ. ನಾಲ್ಕನೇದು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದರೆ, RBI ಕರೆನ್ಸಿ ನೋಟುಗಳನ್ನು ಬಿಡುಗಡೆ ಮಾಡುತ್ತದೆ. 2, 1 ರೂ ನೋಟನ್ನು RBI ಬಿಡುಗಡೆ ಮಾಡುತ್ತದೆ ಅಂತ ಹೇಳಿದರೆ. ಆಪ್ಷನ್ 3, RBI ಹಣದುಬ್ಬರ ನಿಯಂತ್ರಣದ ಜವಾಬ್ದಾರಿಯನ್ನು ಹೊಂದಿದೆ ಅಂತ ಹೇಳಿದರೆ. ನಾಲ್ಕನೇದು, RBI ಬ್ಯಾಂಕುಗಳ ಬ್ಯಾಂಕ್ ಆಗಿದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಬೇಕು. ಆಪ್ಷನ್ ಎ 1, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಬಿ
2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಡಿ ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 3 ಮತ್ತು 4 ಮಾತ್ರ ಸರಿ. 1 ರೂ ನೋಟನ್ನು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡುತ್ತದೆ, RBI ಅಲ್ಲ. ಹಾಗಾಗಿ ಆಪ್ಷನ್ 4 ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನಿಷ್ಕನು ಕುಶಾಣರ ವಂಶದ ಪ್ರಮುಖ ರಾಜನಾಗಿದ್ದನು. ಎರಡನೇದು, ಕನಿಷ್ಕನ ಕಾಲದಲ್ಲಿ 4ನೇ ಬೌದ್ಧ ಮಹಾಸಭೆ ಕಾಶ್ಮೀರದಲ್ಲಿ ನಡೆಯಿತು. ಮೂರನೇದು, ಅಶ್ವಘೋಷನು ಕನಿಷ್ಕನ ಆಸ್ಥಾನದ ವಿದ್ವಾಂಸನಾಗಿದ್ದನು. 4ನೇದು, ಕನಿಷ್ಕನು ಜೈನ ಧರ್ಮವನ್ನು ರಾಜಧರ್ಮವನ್ನಾಗಿ ಘೋಷಿಸಿದನು ಅಂತ ಹೇಳಿದರೆ. ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಡಿ 1, 2, 3 ಮತ್ತು 4 ಸರಿ ಅಂತ ಹೇಳಿದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಕನಿಷ್ಕನು ಬೌದ್ಧ ಧರ್ಮದ ಆಶ್ರಯದಾತ, ಜೈನ ಧರ್ಮವನ್ನು ರಾಜಧರ್ಮವನ್ನಾಗಿ ಘೋಷಿಸಲಿಲ್ಲ, ಹಾಗಾಗಿ ಅದು ತಪ್ಪು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ ಚುನಾವಣಾ ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದೆ. ಎರಡನೇದು, ಮುಖ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಮೂರನೇದು, ಚುನಾವಣಾ ಆಯೋಗದ ಕುರಿತು ಸಂವಿಧಾನದ ವಿಧಿ 324ರಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದ್ದಾರೆ. 4ನೇದು, ಚುನಾವಣಾ ಆಯುಕ್ತರನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೇಮಿಸುತ್ತಾರೆ ಅಂತ ಹೇಳಿದರೆ. ಇದರಲ್ಲಿ ಆಪ್ಷನ್ ಹೀಗಿದೆ: 1, 2 ಮತ್ತು 3 ಮಾತ್ರ ಸರಿ. ಬಿ 2 ಮತ್ತು 4 ಮಾತ್ರ ಸರಿ. ಸಿ 1, 3 ಮತ್ತು 4 ಮಾತ್ರ ಸರಿ. ಡಿ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ, ಮುಖ್ಯ ನ್ಯಾಯಮೂರ್ತಿ ಅಲ್ಲ. ನೆಕ್ಸ್ಟ್ ಕ್ವೆಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. GDP ಲೆಕ್ಕಾಚಾರದಲ್ಲಿ ಅಂತಿಮ ವಸ್ತುಗಳ ಮೌಲ್ಯವನ್ನು ಮಾತ್ರ ಪರಿಗಣಿಸಲಾಗುತ್ತದೆ. ಎರಡನೇದು, ಮಧ್ಯಂತರ ವಸ್ತುಗಳ ಮೌಲ್ಯವನ್ನು ಪ್ರತ್ಯೇಕವಾಗಿ ಸೇರಿದಂತೆ ಅಂದರೆ ಡಬಲ್ ಕೌಂಟಿಂಗ್ ಆಗುತ್ತದೆ ಅಂತ ಹೇಳಿದರೆ. ಮೂರನೇದು, ಭಾರತದ GDPಯನ್ನು NSO ಅಂದಾಜು ಮಾಡುತ್ತದೆ. 4ನೇದು, GDPಯಲ್ಲಿ ವಿದೇಶಿಯಲ್ಲಿರುವ ಭಾರತೀಯರ ಎಲ್ಲ ಆದಾಯವು ಸೇರಿರುತ್ತದೆ ಅಂತ ಹೇಳಿದರೆ. ಇದಕ್ಕೆ ಆಪ್ಷನ್ ಹೀಗಿದೆ: ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 1, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 2 ಮತ್ತು 4 ಮಾತ್ರ ಸರಿ. ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ವಿದೇಶದಲ್ಲಿರುವ ಭಾರತೀಯರ ಆದಾಯದ ಪರಿಗಣನೆ GNP ಅಥವಾ GNIಗೆ ಸಂಬಂಧಿಸಿದ್ದು, GDPಗೆ ಅಲ್ಲ. ಹಾಗಾಗಿ ಅದು ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ರೈಬೋಸೋಮ್ಗಳು ಪ್ರೋಟೀನ್ ಸಂಶ್ಲೇಷಣೆ ಮಾಡುತ್ತವೆ. ಎರಡನೇದು, ಮೈಟೋಕಾಂಡ್ರಿಯಾವನ್ನು ಕೋಶದ ಶಕ್ತಿ ಗೃಹ ಎಂದು ಕರೆಯಲಾಗುತ್ತದೆ. ಮೂರನೇದು, ಗಾಲ್ಗಿ ಕಾಂಪ್ಲೆಕ್ಸ್ ಅಂದರೆ ಗಾಲ್ಗಿ ಕಾಯವು ಪ್ಯಾಕೇಜಿಂಗ್ ಕಾರ್ಯ ನಿರ್ವಹಿಸುತ್ತದೆ. 4ನೇದು, ಲೈಸೋಸೋಮ್ ದ್ಯುತಿಸಂಶ್ಲೇಷಣೆ ನಡೆಸುತ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 1 ಮತ್ತು 4 ಮಾತ್ರ ಸರಿ. ಡಿ ಮೇಲಿನ ಎಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ದ್ಯುತಿಸಂಶ್ಲೇಷಣೆ ಹರಿತ ಕಣಗಳಲ್ಲಿ ಅಂದರೆ ಕ್ಲೋರೋಪ್ಲಾಸ್ಟ್ಗಳಲ್ಲಿ ನಡೆಯುತ್ತದೆ, ಲೈಸೋಸೋಮ್ನಲ್ಲಿ ಅಲ್ಲ. ಇದು ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೇದು, ನರ್ಮದಾ ನದಿ ಅರಬ್ಬಿ ಸಮುದ್ರ ಸೇರುತ್ತದೆ. ಎರಡನೇದು, ತಾಪ್ತಿ ನದಿಯು ಅರಬ್ಬಿ ಸಮುದ್ರ ಸೇರುತ್ತದೆ. ಮೂರನೇದು, ಗೋದಾವರಿ ನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. 4ನೇದು, ಮಹಾನದಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಆಪ್ಷನ್ ಹೀಗಿದೆ: ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 2, 3 ಮತ್ತು 4 ಮಾತ್ರ ಸರಿ. ಡಿ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ಮಹಾನದಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ, ಇದು ಅರಬ್ಬಿ ಸಮುದ್ರವಲ್ಲ. ಇಲ್ಲಿ ಅರಬ್ಬಿ ಸಮುದ್ರ ಅಂತಿದ್ದಿತ್ತು, ಅದು ತಪ್ಪು. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಶೋಕನು ದೇವನಾಂಪ್ರಿಯ ಎಂಬ ಬಿರುದನ್ನು ಬಳಸಿದನು. ಎರಡನೇದು, ಅಶೋಕನ ಶಾಸನಗಳು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಗಳಲ್ಲಿಯೂ ದೊರೆಯುತ್ತವೆ. ಮೂರನೇದು, ಅಶೋಕನು ಕಳಿಂಗ ಯುದ್ಧವನ್ನು ತನ್ನ ಪಟ್ಟಾಭಿಷೇಕಕ್ಕೂ ಮೊದಲು ನಡೆಸಿದನು. 4ನೇದು, ಮಸ್ಕಿ ಶಾಸನದಲ್ಲಿ ಅಶೋಕ ಎಂಬ ಹೆಸರು ನೇರವಾಗಿ ಉಲ್ಲೇಖವಾಗಿದೆ ಅಂತ. ಇದಕ್ಕೆ ಆಪ್ಷನ್ ಹೀಗಿದೆ: 1, 2 ಮತ್ತು 4 ಮಾತ್ರ ಸರಿ. ಆಪ್ಷನ್ ಬಿ 1 ಮತ್ತು 3 ಮಾತ್ರ ಸರಿ. ಆಪ್ಷನ್ ಸಿ
2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಡಿ 1, 2, 3 ಮತ್ತು 4 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿ. ಕಳಿಂಗ ಯುದ್ಧವು ಅಶೋಕನ ಪಟ್ಟಾಭಿಷೇಕದ ನಂತರ ನಡೆದಿತ್ತು, ಆದ್ದರಿಂದ ಮೂರನೇ ಹೇಳಿಕೆ ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ CAGರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. CAGರ ಬಗ್ಗೆ ಸಂವಿಧಾನದ ವಿಧಿಗಳು 148ರಿಂದ 151ರವರೆಗೆ ಇವೆ. CAGರನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ನೇಮಿಸುತ್ತಾರೆ. 4ನೇದು, CAG ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕ ಪರಿಶೋಧನೆ ನಡೆಸುತ್ತಾರೆ ಅಂತ. ಆಪ್ಷನ್ ಇದಕ್ಕೆ ಈ ಥರ ಇದೆ: 1, 2 ಮತ್ತು 4 ಮಾತ್ರ ಸರಿ, 1 ಮತ್ತು 3 ಮಾತ್ರ ಸರಿ, 2, 3 ಮತ್ತು 4 ಮಾತ್ರ ಸರಿ, ಡಿ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿ. CAGರನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ, ಮುಖ್ಯ ನ್ಯಾಯಮೂರ್ತಿ ಅಲ್ಲ, ಹಾಗಾಗಿ ಅದು ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. RBI ಓಪನ್ ಮಾರ್ಕೆಟ್ ಆಪರೇಷನ್ ನಡೆಸುತ್ತದೆ. OMO ಮೂಲಕ ಸರ್ಕಾರಿ ಭದ್ರತೆಗಳನ್ನು ಖರೀದಿಸಬಹುದು ಅಥವಾ ಮಾರಬಹುದು. 3ನೇದು, OMOಯ ಮುಖ್ಯ ಉದ್ದೇಶ ಹಣದ ಪೂರೈಕೆಯನ್ನು ನಿಯಂತ್ರಿಸುವುದು. 4ನೇದು, OMO ಅನ್ನು ಸೆಬಿ ನಡೆಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ಹೀಗಿದೆ: 1, 2 ಮತ್ತು 3 ಮಾತ್ರ ಸರಿ, 2 ಮತ್ತು 4 ಮಾತ್ರ ಸರಿ, 1 ಮತ್ತು 4 ಮಾತ್ರ ಸರಿ, ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. OMO ಅನ್ನು RBI ನಡೆಸುತ್ತದೆ, ಸೆಬಿ ಅಲ್ಲ, ಹಾಗಾಗಿ ಅದು ತಪ್ಪಾಗಿದೆ. ನೆಕ್ಸ್ಟ್ ಕ್ವೆಶನ್, ರೈಬೋಸೋಮ್ಗಳು ಪ್ರೋಟೀನ್ಗಳ ಸಂಶ್ಲೇಷಣೆ ಮಾಡುತ್ತವೆ. 2ನೇದು, ಲೈಸೋಸೋಮ್ಗಳನ್ನು ಆತ್ಮಹತ್ಯೆ ಚೀಲಗಳು ಎಂದು ಕರೆಯಲಾಗುತ್ತದೆ. 3ನೇದು, ಮೈಟೋಕಾಂಡ್ರಿಯಾದಲ್ಲಿ DNA ಇರುತ್ತದೆ. 4ನೇದು, ಗಾಲ್ಗಿ ಕಾಯವು ದ್ಯುತಿಸಂಶ್ಲೇಷಣೆ ನಡೆಸುತ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ: 1, 2 ಮತ್ತು 3 ಮಾತ್ರ ಸರಿ, 1 ಮತ್ತು 4 ಮಾತ್ರ ಸರಿ, 2, 3 ಮತ್ತು 4 ಮಾತ್ರ ಸರಿ, ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. ದ್ಯುತಿಸಂಶ್ಲೇಷಣೆ ಹರಿತ ಕಣಗಳಲ್ಲಿ ಅಂದರೆ ಕ್ಲೋರೋಪ್ಲಾಸ್ಟ್ನಲ್ಲಿ ನಡೆಯುತ್ತದೆ, ಗಾಲ್ಗಿ ಕಾಂಪ್ಲೆಕ್ಸಲ್ಲಿ ಅಲ್ಲ. ನೆಕ್ಸ್ಟ್ ಕ್ವೆಶನ್ನು, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಕಳಿಂಗ ಯುದ್ಧ. 2ನೇದು, ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡಯಾತ್ರೆ. 3ನೇದು, ಚಂದ್ರಗುಪ್ತ ಮೌರ್ಯನ ಪಟ್ಟಾಭಿಷೇಕ. 4ನೇದು, ಕನಿಷ್ಕನ ಆಳ್ವಿಕೆಯ ಆರಂಭ ಅಂತ ಹೇಳಿದ್ದಾರೆ. ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದಕ್ಕೆ ಆಪ್ಷನ್ ಹೀಗಿದೆ: 2, 3, 1, 4, 3, 2, 1, 4, 2, 1, 3, 4, 1, 3, 1, 2, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2, 3, 1, 4. ವಿವರಣೆ ನೋಡ್ತಾ ಹೋದ್ರೆ, ಅಲೆಕ್ಸಾಂಡರ್ ದಂಡಯಾತ್ರೆ ಕ್ರಿಸ್ತಪೂರ್ವ 326, ಚಂದ್ರಗುಪ್ತ ಮೌರ್ಯ ಸುಮಾರು ಕ್ರಿಸ್ತಪೂರ್ವ 321, ಕಳಿಂಗ ಯುದ್ಧ ಸುಮಾರು ಕ್ರಿಸ್ತಪೂರ್ವ 261, ಕನಿಷ್ಕನ ಆಳ್ವಿಕೆ ಕ್ರಿಸ್ತಶಕ 127. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ನು, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಪೂನಾ ಒಪ್ಪಂದ. ಲಾಹೋರ್. 2ನೇದು, ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ನಿರ್ಣಯ. 3ನೇದು, ಸೈಮನ್ ಆಯೋಗ ಭಾರತಕ್ಕೆ ಆಗಮನ. 4ನೇದು, ದಂಡಿ ಸತ್ಯಾಗ್ರಹ ಅಂತ ಕೇಳಿದ್ದಾರೆ. ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಪ್ಷನ್ ಹೀಗಿದೆ: ಆಪ್ಷನ್ ಎ 3, 2, 4, 1, ಆಪ್ಷನ್ ಬಿ 2, 3, 4, 1, ಆಪ್ಷನ್ ಸಿ 3, 4, 2, 1, ಆಪ್ಷನ್ ಡಿ 2, 4, 3, 1. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2, 3, 4, 1. ಲಾಹೋರ್ ಅಧಿವೇಶನ 1929ರಲ್ಲಿ ನಡೆಯುತ್ತೆ. ಸೈಮನ್ ಆಯೋಗ 1928ರಲ್ಲಿ ಭಾರತಕ್ಕೆ ಆಗಮನ ಆಗುತ್ತೆ. ದಂಡಿ ಸತ್ಯಾಗ್ರಹ 1930, ಪೂನಾ ಒಪ್ಪಂದ 1932. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ.
ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಋಗ್ವೇದವು ಅತ್ಯಂತ ಪ್ರಾಚೀನ ವೇದವಾಗಿದೆ. ಸಾಮವೇದವು ಮುಖ್ಯವಾಗಿ ಸಂಗೀತಕ್ಕೆ ಸಂಬಂಧಿಸಿದೆ. 3ನೇದು, ಅಥರ್ವ ವೇದದಲ್ಲಿ ವೈದಿಕೀಯ ಮತ್ತು ಮಂತ್ರಗಳ ಉಲ್ಲೇಖವಿದೆ. 4ನೇದು, ಯಜುರ್ವೇದವು ಬೌದ್ಧ ಧರ್ಮದ ಪ್ರಮುಖ ಗ್ರಂಥವಾಗಿದೆ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ಹೀಗಿದೆ: 1, 2 ಮತ್ತು 3 ಮಾತ್ರ ಸರಿ. 2, 3 ಮತ್ತು 4 ಮಾತ್ರ ಸರಿ. 1 ಮತ್ತು 4 ಮಾತ್ರ ಸರಿ. ಡಿ 1, 2, 3 ಮತ್ತು 4 ಸರಿ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಲೋಕಸಭೆಯನ್ನು ರಾಷ್ಟ್ರಪತಿ ವಿಸರ್ಜಿಸಬಹುದು. ರಾಜ್ಯಸಭೆಯನ್ನು ಸಂಪೂರ್ಣವಾಗಿ ವಿಸರ್ಜಿಸಲಾಗುವುದಿಲ್ಲ. 3ನೇದು, ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ ನಿವೃತ್ತರಾಗುತ್ತಾರೆ. 4ನೇದು, ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 250. ಆಪ್ಷನ್ ಹೀಗಿದೆ: 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 1, 2, 3 ಮತ್ತು 4 ಮಾತ್ರ ಸರಿ. 4 ಸರಿ. ಆಪ್ಷನ್ ಡಿ 1 ಮತ್ತು 4 ಮಾತ್ರ ಸರಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಮತ್ತು 4 ಸರಿಯಾಗಿರುತ್ತೆ. ಇದು ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 1ನೇದು, ವಿಟಮಿನ್ B1 ಕೊರತೆಯಿಂದ ಬೆರಿಬೆರಿ ಉಂಟಾಗುತ್ತದೆ. 2ನೇದು, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಉಂಟಾಗುತ್ತದೆ. 3ನೇದು, ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಉಂಟಾಗುತ್ತದೆ. 4ನೇದು, ವಿಟಮಿನ್ ಕೆ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ ಅಂತ ಹೇಳಿದರೆ ಇಲ್ಲಿ ಆಪ್ಷನ್ 1, 2 ಮತ್ತು 3 ಮಾತ್ರ ಸರಿ. 2, 3 ಮತ್ತು 4 ಮಾತ್ರ ಸರಿ. 1 ಮತ್ತು 4 ಮಾತ್ರ ಸರಿ. ಮೇಲಿನ ಎಲ್ಲ ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿಯಾಗಿರುತ್ತೆ. ವಿಟಮಿನ್ ಕೆ ಇಂದ ರಾತ್ರಿ ಕುರುಡುತನ ಬರೋದಿಲ್ಲ, ವಿಟಮಿನ್ ಎ ಇಂದ ಬರುತ್ತೆ. ಹಾಗಾಗಿ ಅದು ತಪ್ಪಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. RBI ಭಾರತದ ಕೇಂದ್ರ ಬ್ಯಾಂಕ್ ಆಗಿದೆ. 2ನೇದು, RBI ಅನ್ನು 1935ರಲ್ಲಿ ಸ್ಥಾಪಿಸಲಾಯಿತು. 3ನೇದು, RBI ಅನ್ನು ರಾಷ್ಟ್ರೀಕರಣ ಮಾಡಿದ್ದು 1949ರಲ್ಲಿ. 4ನೇದು, ಒಂದು ರೂ ನೋಟನ್ನು RBI ಮುದ್ರಿಸುತ್ತದೆ ಅಂತ ಹೇಳ್ಯಾರ. ಇದಕ್ಕೆ ಆಪ್ಷನ್ 1, 2 ಮತ್ತು 3 ಮಾತ್ರ ಸರಿ. ಬಿ 2, 3 ಮತ್ತು 4 ಮಾತ್ರ ಸರಿ. ಸಿ 1 ಮತ್ತು 4 ಮಾತ್ರ ಸರಿ. ಡಿ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 3 ಮಾತ್ರ ಸರಿ. 1 ರೂ ನೋಟನ್ನು ಭಾರತದ ಹಣಕಾಸು ಸಚಿವಾಲಯ ಬಿಡುಗಡೆ ಮಾಡುತ್ತದೆ, RBI ಅಲ್ಲ. ಹಾಗಾಗಿ ಅದು ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ನು, ಹೊಂದಿಸಿ ಬರೆಯಿರಿ. ಈ ಕಡೆ ಪಟ್ಟಿ 1, ಈ ಕಡೆ ಪಟ್ಟಿ 2. ಮೆಗಸ್ತಾನಿಸ್ ಇಂಡಿಕಾ, ಕೌಟಿಲ್ಯ ಅರ್ಥಶಾಸ್ತ್ರ, ಬಾಣಭಟ್ಟ ಹರ್ಷಚರಿತ, ಕಲ್ಲಣ ರಾಜತರಂಗಿಣಿ ಅಂತ ಐತಿ. ಇವನ್ನು ಹೊಂದಿಸಿ ಬರೆಯಿರಿ. ಆಪ್ಷನ್ ಎ 1 ಎ 2 ಬಿ 3 ಸಿ 4 ಡಿ. ಆಪ್ಷನ್ ಬಿ 1 ಎ 2 ಬಿ 3 ಡಿ 4 ಸಿ. 1 ಸಿ 2 ಡಿ 3 ಎ 4 ಬಿ ಡಿ 1. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತ ಐತಿ. ಇಲ್ಲಿ ಆಪ್ಷನ್ ಎ ಒಳಗೆ ಇಲ್ಲಿ ಸರಿಯಾದ ಕಾಲಾನುಕ್ರಮ. ಕೆಳಗಿನ ಹೇಳಿಕೆಗಳ ಆಳ್ವಿಕೆಯನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೆಳಗಿನ ಹೇಳಿಕೆಗಳನ್ನ ಕಾಲಾನುಕ್ರಮದಾಗ ಜೋಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹಣಕಾಸು ಆಯೋಗವು ಸಂವಿಧಾನಿಕ ಸಂಸ್ಥೆಯಾಗಿದೆ. 2ನೇದು, ಅದರ ಬಗ್ಗೆ ವಿಧಿ 280ರಲ್ಲಿ ಉಲ್ಲೇಖವಿದೆ. 3ನೇದು, ಅದರ ಅಧ್ಯಕ್ಷರನ್ನು ಭಾರತದ ಮುಖ್ಯ ನ್ಯಾಯಮೂರ್ತಿ ನೇಮಿಸುತ್ತಾರೆ. 4ನೇದು, ಕೇಂದ್ರ ರಾಜ್ಯಗಳ ಆದಾಯ ಹಂಚಿಕೆ ಕುರಿತು ಶಿಫಾರಸು ಮಾಡುತ್ತದೆ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ 1, 2 ಮತ್ತು 4 ಮಾತ್ರ ಸರಿ. 2 ಬಿ ಆಪ್ಷನ್ 2, 3 ಮತ್ತು 4 ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2 ಮತ್ತು 4 ಮಾತ್ರ ಸರಿಯಾಗಿರುತ್ತೆ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗಿರುವುದು ಯಾವುದು ಅಂತ ಕೇಳಿದರೆ ವಿಟಮಿನ್ ಎ ಬೆರಿ
ವಿಟಮಿನ್ B1 ಸ್ಕರ್ವಿ, ವಿಟಮಿನ್ ಸಿ ಸ್ಕರ್ವಿ, ವಿಟಮಿನ್ ಡಿ ರಾತ್ರಿ ಕುರುಡುತನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ ಸ್ಕರ್ವಿ, ಇದು ಮಾತ್ರ ಹೊಂದಿಕೆ ಆಗಿದೆ. ವಿಟಮಿನ್ ಎ ರಾತ್ರಿ ಕುರುಡುತನ, ಅದು ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್ನು, ಹೊಂದಿಸಿ ಬರೆಯಿರಿ. ಪಟ್ಟಿ 1 ಪಟ್ಟಿ 2 CAG ವಿಧಿ 148 ಹೇಳ್ತೀನಿ. CAG ಬಗ್ಗೆ ವಿಧಿ 148, ಹಣಕಾಸು ಆಯೋಗದ ಬಗ್ಗೆ ವಿಧಿ 280, ಚುನಾವಣಾ ಆಯೋಗದ ಬಗ್ಗೆ ವಿಧಿ 324, ಅಟಾರ್ನಿ ಜನರಲ್ರವರ ಬಗ್ಗೆ ವಿಧಿ 76. ಇದು ಆಪ್ಷನ್ ಎ, ಬಿ, ಸಿ, ಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತ ಹೇಳಿ. 1A, 2B, 3C, 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏನೇ ಐತಿ. ಇದು ಕರೆಕ್ಟಾಗಿ ಹೊಂದಿಕೆ ಆಗಿರೋದು ಆಪ್ಷನ್ ಏನೇ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಎಲ್ಲ ಸರಿಯಾಗಿ ಹೊಂದಿಕೆ ಆಗಿವೆ. ನೆಕ್ಸ್ಟು, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಬಾಕ್ಸರ್ ಕದನ, ಪ್ಲಾಸಿ ಕದನ, ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ. ಎ 2, 1, 3, 4, ಬಿ 1, 2, 3, 4, ಸಿ 2, 3, 1, 4, ಡಿ 3, 2, 1, 4. ಸರಿಯಾಗಿ ಹೊಂದಿಕೆಯಾಗಿರೋದು ಯಾವುದು ಕಾಲಾನುಕ್ರಮದಲ್ಲಿ ಅಂತ ನೋಡಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ಲಾಸಿ ಕದನ 1757ರಲ್ಲಿ ನಡೆಯುತ್ತೆ. ಬಾಕ್ಸರ್ ಕದನ 1764, ರೆಗ್ಯುಲೇಟಿಂಗ್ ಕಾಯ್ದೆ 1773, ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಹಾಗಾಗಿ ಆಪ್ಷನ್ ಎ ಸರಿಯಾಗಿ ಹೊಂದಿಕೆ ಆಗಿದೆ. ನೆಕ್ಸ್ಟ್ ಕ್ವಶನನ್ನು ನೋಡ್ತಾ ಹೋದರೆ, ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಪಟ್ಟಿ 1 ಪಟ್ಟಿ 2 ಸಾಂಚಿ ಸ್ತೂಪ ಅಶೋಕ, ಅಜಂತಾ ಗುಹೆಗಳು ವಾಕಟಕರು, ಎಲ್ಲೋರ ಗುಹೆಗಳು ರಾಷ್ಟ್ರಕೂಟರು, ಬೃಹದೀಶ್ವರ ದೇವಾಲಯ ರಾಜರಾಜ ಚೋಳ ಅಂತ ಹೇಳಿದ್ದಾರೆ. ಇವನ್ನ ಸರಿಯಾಗಿ ಹೊಂದಿಸಿ ಬರೆಯಿರಿ. ಆಪ್ಷನ್ ಎ 1A, 2B, 3C, 4D, ಬಿ 1B, 2A, 3D, 4C, ಸಿ 1C, 2D, 3A, 4B, ಡಿ 1D, 2C, 3B, 4A. ಇದಕ್ಕೆ ಸರಿಯಾದ ಉತ್ತರನ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತೇಳಿದರೆ, ರಾಜ್ಯಸಭೆಯು ಶಾಶ್ವತ ಸದನವಾಗಿದೆ ಅಂತೆ. ಸೆಕೆಂಡ್ನೇದು, ರಾಜ್ಯಸಭೆಯನ್ನು ವಿಸರ್ಜಿಸಲಾಗುವುದಿಲ್ಲ. ಮೂರನೇದು, ಪ್ರತಿ 2 ವರ್ಷಗಳಿಗೊಮ್ಮೆ ಅದರ 1/3 ಸದಸ್ಯರು ನಿವೃತ್ತರಾಗ್ತಾರಂತೆ. 4ನೇದು, ರಾಜ್ಯಸಭೆಯ ಅಧ್ಯಕ್ಷರು ಭಾರತದ ರಾಷ್ಟ್ರಪತಿಯಾಗಿರುತ್ತಾರೆ ಅಂತ ಹೇಳಿದರೆ, ಇದು ಆಪ್ಷನ್ 1, 2 ಮತ್ತು 3 ಮಾತ್ರ ಸರಿ. ಆಪ್ಷನ್ ಬಿ 2 ಮತ್ತು 3, 2, 3 ಮತ್ತು 4 ಮಾತ್ರ ಸರಿ. ಆಪ್ಷನ್ ಸಿ 1 ಮತ್ತು 4 ಸರಿ. ಮೇಲಿನ ಎಲ್ಲ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿ ಆಗಿರ್ತಾರೆ, ರಾಷ್ಟ್ರಪತಿ ಆಗಿರೋದಿಲ್ಲ, ಅದು ತಪ್ಪಾಗಿದೆ. ಸರಿಯಾದ ಜೋಡಿ ಯಾವುದು ಅಂತ ಕೇಳಿದರೆ, ಕೆಳಗಿನ ಯಾವ ಜೋಡಿ ಸರಿಯಾಗಿದೆ? ಇನ್ಸುಲಿನ್ ಥೈರಾಯ್ಡು, ಅಡ್ರಿನಲಿನ್ ಗ್ರಂಥಿ, ಥೈರಾಕ್ಸಿನ್ ಪಿಟ್ಯುಟರಿ ಗ್ರಂಥಿ, ಗ್ಲುಕಾಗಾನ್ ಫಿನಿಯಲ್ ಗ್ರಂಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅಡ್ರಿನಲ್ ಗ್ರಂಥಿನ ಉತ್ಪತ್ತಿ ಮಾಡ್ತದೆ. ಇನ್ಸುಲಿನ್ನು ಮೆದೋಜೀರಕ ಗ್ರಂಥಿ ಉತ್ಪಾದನೆ ಮಾಡ್ತದೆ. ಥೈರಾಕ್ಸಿನನ್ನು ಪಿಟ್ಯುಟರಿ ಗ್ರಂಥಿ ಉತ್ಪಾದನೆ ಮಾಡ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಅಡ್ರಿನಲಿನ್ ಗ್ರಂಥಿನ ಉತ್ಪಾದನೆ ಮಾಡುತ್ತೆ. ಹಾಗಾಗಿ ಆಪ್ಷನ್ ಬಿ ಆಪ್ಷನ್ ಬಿ ಅಡ್ರಿನಲಿನ್ ಗ್ರಂಥಿ. ಥೈರಾಕ್ಸಿನನ್ನು ಪಿಟ್ಯುಟರಿ ಅಲ್ಲ, ಅದು ಥೈರಾಯ್ಡ್ ಗ್ರಂಥಿ ಉತ್ಪಾದನೆ ಮಾಡ್ತತಿ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಸಂವಿಧಾನ ತಿದ್ದುಪಡಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 61ನೇ ತಿದ್ದುಪಡಿ. ಇದು ಆಪ್ಷನ್ ಎ 1, 2, 3, 4, ಆಪ್ಷನ್ ಬಿ 2, 1, 3, 4, ಆಪ್ಷನ್ ಸಿ 1, 3, 2, 4, ಆಪ್ಷನ್ ಡಿ 3, 1, 2, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4. 42ನೇ ತಿದ್ದುಪಡಿ 1976ರಲ್ಲಿ ಆಗುತ್ತೆ. 44ನೇ ತಿದ್ದುಪಡಿ 1978ರಲ್ಲಿ ಆಗುತ್ತೆ. 52ನೇ ತಿದ್ದುಪಡಿ 1985. ಇದಕ್ಕೆ ಸರಿಯಾಗಿದೆ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಮೆಗಸ್ತನೀಸ್ ಅರ್ಥಶಾಸ್ತ್ರ, ಕೌಟಿಲ್ಯ ರಾಜ್ಯತರಂಗಿಣಿ, ಬಾಣಭಟ್ಟ ಇಂಡಿಕಾ, ಕಲ್ಲಣ ಹರ್ಷಚರಿತ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾಗಿ ಹೊಂದಿಕೆ ಆಗೋದು ಯಾವುದು ಅಂತ ನೋಡಿ. ಆಪ್ಷನ್ ಎ 1ನೇದು 1C 2D 3B 4A, ಬಿ 1B 2A 3D 4C,
ಸಿ 1D 2C 3A 4B ಡಿ 1A 2B 3C 4D. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಸರಿಯಾಗಿ ಹೊಂದಾಣಿಕೆ ಆಗಿರೋದಂದ್ರೆ ಮೆಗಾಸ್ಥಾನಿಸ್ ಇಂಡಿಕಾ, ಕೌಟಿಲ್ಯ ಅರ್ಥಶಾಸ್ತ್ರ, ಬಾಣಭಟ್ಟ ಹರ್ಷಚರಿತ, ಕಲ್ಲಣ ರಾಜ್ಯ ತರಂಗಿಣಿ. ಹಾಗಾಗಿ ಇದು ಆಪ್ಷನ್ ಬಿ ಸರಿಯಾಗಿ ಹೊಂದಾಣಿಕೆ ಆಗಿದೆ. ಇದು ಆಪ್ಷನ್ ಬಿ 1C ಐತಿ, 1C ಅಲ್ಲ. ಮೆಗಾಸ್ಥಾನಿಸ್ಸು ಇಂಡಿಕಾ ಅಲ್ಲ, ಅದು ಏನೋ ಆಪ್ಷನ್ ಯಾಕೋ ರಾಂಗ್ ಅಂತ ಅನಿಸ್ತಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಲ್ಲಿ ಎ ಇತ್ತು, ಇದು ಸರಿಯಾದ ಉತ್ತರ ಆಪ್ಷನ್ ಬಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ಪಾಯಿಯಾನ್ ಸಿಯೂಕಿ, ವಿಯನ್ಸ್ಟ್ಯಾಂಗ್ ಇಂಡಿಕಾ, ಮೆಗಾಸ್ಥಾನಿಸ್ ಗೋಕೋಕಿ, ಅಲ್ಬೇರುನಿ ತಾರಿಕ್ ಇ ಹಿಂದ್ ಅಂತ ಐತಿ. ಪಾಯಿಯಾನು ಸಿಯೂಕಿ, ವಿಯನ್ಸ್ಟ್ಯಾಂಗ್ ಇಂಡಿಕಾ, ಮೆಗಾಸ್ಥಾನಿಸ್ ಗೋಕೋಕಿ, ಅಲ್ಬೇರುನಿ ತಾರಿಕ್ ಇ ಹಿಂದ್ ಅಂತ ಐತಿ. ಅಲ್ಬೇರುನಿ ತಾರಿಕ್ ಇ ಹಿಂದ್. ಇದಕ್ಕೆ ಆಪ್ಷನ್ 1C 2A 3B 4D, ಬಿ 1A 2B 3C 4D, ಸಿ 1D 2C 3A 4B, ಡಿ 1B 2D 3C 4A. ಇದರಾಗ ಸರಿಯಾಗಿ ಹೊಂದಿಕೆ ಆಗಿರೋದು ಯಾವುದಂದ್ರೆ ಆಪ್ಷನ್ ಎ. ಪಾಯಿಯಾನು ಗೋಕೋಕಿ, ವಿಯನ್ಸ್ಟ್ಯಾಂಗು ಸಿಯೂಕಿ, ಮೆಗಾಸ್ಥಾನಿಸ್ ಇಂಡಿಕಾ, ಅಲ್ಬೇರುನಿ ಗೋಕೋಕಿ. ಇಲ್ಲ, ಅಲ್ಬೇರುನಿ ಏನಿತ್ತು ಗೊತ್ತು. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಕ್ಯಾಬಿನೆಟ್ ಮಿಷನ್, ಭಾರತ ಬಿಟ್ಟು ತೊಲಗಿ ಚಳವಳಿ, ಕ್ರಿಪ್ಸ್ ಮಿಷನ್, ಮೌಂಟ್ ಬ್ಯಾಟನ್ ಯೋಜನೆ ಅಂತ ಕೇಳಿದರೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಆಪ್ಷನ್ ಎ 2, 3, 1, 4, ಆಪ್ಷನ್ ಬಿ 3, 2, 1, 4, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 3, 4. ಇದರಲ್ಲಿ ಸರಿಯಾಗಿರುವಂಥ ಆಯ್ಕೆ ಯಾವುದು ಅಂದರೆ ಆಪ್ಷನ್ ಬಿ ಸರಿಯಾಗಿದೆ. ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸುಪ್ರೀಂ ಕೋರ್ಟ್ ಭಾರತದ ಅತ್ಯುನ್ನತ ನ್ಯಾಯಾಲಯವಾಗಿದೆ. ಎರಡನೇದು, ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ರಾಷ್ಟ್ರಪತಿ ನೇಮಿಸುತ್ತಾರೆ. ಮೂರನೇದು, ಸುಪ್ರೀಂ ಕೋರ್ಟ್ ಕುರಿತು ವಿಧಿಗಳು 324ರಿಂದ 127ರವರೆಗೆ ಇವೆ. ನಾಲ್ಕನೇದು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳನ್ನು ರಾಜ್ಯಪಾಲರು ನೇಮಿಸುತ್ತಾರೆ ಅಂತ ಇದೆ. ಇಲ್ಲಿ ಆಪ್ಷನ್ ಎ 1, 2, 3 ಮಾತ್ರ ಸರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. ರಾಷ್ಟ್ರಪತಿ ನೇಮಿಸ್ತಾರೆ ಅವ್ರನ್ನ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಜೋಡಿ ಯಾವುದು? ವಿಟಮಿನ್ B12 ಬೆರಿ, ವಿಟಮಿನ್ B1 ಪೆಲಾಗ್ರಾ, ವಿಟಮಿನ್ B3 ಪೆಲಾಗ್ರಾ, ವಿಟಮಿನ್ ಸಿ ರಿಕೆಟ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ B3 ಪೆಲಾಗ್ರಾ, ವಿಟಮಿನ್ B1 ಬೆರಿ ರೋಗ, ವಿಟಮಿನ್ B12 ಅನಿಮಿಯಾ, ವಿಟಮಿನ್ ಸಿ ಸ್ಕರ್ವಿ. ಇದಕ್ಕೆ ಸರಿಯಾಗಿ ಹೊಂದಿಕೆ ಆಗಿರೋದಂದ್ರೆ ಆಪ್ಷನ್ ಸಿ ವಿಟಮಿನ್ B3 ಪೆಲಾಗ್ರಾ ಅಂತ ಹೇಳಿ ಇದು ಸರಿಯಾಗಿದೆ. ವಿಟಮಿನ್ B12 ಅಂದರೆ ಅದಕ್ಕೆ ಅನಿಮಿಯಾ ಉಂಟಾಗ್ತತಿ. ವಿಟಮಿನ್ B1 ಬೆರಿ, ವಿಟಮಿನ್ ಸಿ ಸ್ಕರ್ವಿ. ಹಾಗಾಗಿ ಇಲ್ಲಿ ಹೊಂದಿಕೆ ಆಗಿರೋದು ಆಪ್ಷನ್ ಸಿ. ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ. ವಿಧಿ 324 ಹಣಕಾಸು ಆಯೋಗ, ವಿಧಿ 280 ಅಟಾರ್ನಿ ಜನರಲ್, ವಿಧಿ 76 ಚುನಾವಣಾ ಆಯೋಗ, ವಿಧಿ 48 CAG ಅಂತ ಹೇಳಿದರೆ ಇಲ್ಲಿ ಎರಡನೇದಕ್ಕೆ 1 ಆಗಬೇಕು. ಇನ್ನು ವಿಧಿ 280 ಹಣಕಾಸು. ಹಾಗಾಗಿ ಇಲ್ಲಿ ಆಪ್ಷನ್ ನೋಡ್ತಾ ಹೋದರೆ ಆಪ್ಷನ್ ಎ 1C 2B 3A 4D, ಬಿ 1A 2C 3D 4B, ಸಿ 1D 2A 3A 3B 4C, ಡಿ 1B 2D 3C 4A. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1C 2B 3A 4D. ವಿಧಿ 324 ಚುನಾವಣಾ ಆಯೋಗದ ಬಗ್ಗೆ ಹೇಳ್ತೈತಿ. ವಿಧಿ 280 ಹಣಕಾಸು ಆಯೋಗದ ಬಗ್ಗೆ ಹೇಳಿದರೆ, ವಿಧಿ 76 ಅಟಾರ್ನಿ ಜನರಲ್ರವ್ರ ಬಗ್ಗೆ ಹೇಳುತ್ತೆ, ವಿಧಿ 148 CAG ಅವ್ರ ಬಗ್ಗೆ ಹೇಳುತ್ತೆ. ಹಾಗಾಗಿ ಅದು ಸರಿಯಾಗಿದೆ. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದರೆ ಕ್ಯಾಬಿನೆಟ್ ಮಿಷನ್,
ಭಾರತ ಬಿಟ್ಟು ತೊಲಗಿ ಚಳುವಳಿ, ಕ್ರಿಪ್ಸ್ ಮಿಷನ್, ಮೌಂಟ್ ಬ್ಯಾಟನ್ ಯೋಜನೆ ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಎ 2, 3, 1, 4, ಆಪ್ಷನ್ ಬಿ 3, 2, 1, 4, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 3, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3, 2, 1, 4. ಕ್ರಿಪ್ಸ್ ಮಿಷನ್ನು 1942 ಮಾರ್ಚ್ರಲ್ಲಿ ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತಕ್ಕೆ ಸಂವಿಧಾನಾತ್ಮಕ ಪ್ರಸ್ತಾಪಗಳನ್ನು ನೀಡಲು ಸರ್ ಸ್ಟಫರ್ಡ್ ಕ್ರಿಪ್ಸ್ ಅವರು ಭಾರತಕ್ಕೆ ಬಂದರು. ಭಾರತ ಬಿಟ್ಟು ತೊಲಗಿ ಚಳವಳಿ ಇದು ಕ್ವಿಟ್ ಇಂಡಿಯಾ ಮೂಮೆಂಟು 1942 ಆಗಸ್ಟ್ 8ರಂದು ನಡೆಯುತ್ತೆ. ಮಹಾತ್ಮ ಗಾಂಧೀಜಿ ಮಾಡು ಅಥವಾ ಮಡಿ ಅಂತ ಹೇಳಿದ್ದು ಮಾಡು ಅಥವಾ ಮಡಿ ಅಥವಾ ಡು ಆರ್ ಡೈ ಎಂಬ ಘೋಷಣೆಯೊಂದಿಗೆ ಈ ಚಳವಳಿಯನ್ನು ಆರಂಭಿಸಿದರು. ನೆಕ್ಸ್ಟು ಕ್ಯಾಬಿನೆಟ್ ಮಿಷನ್ನು 1946 ಮಾರ್ಚ್ರಲ್ಲಿ ಭಾರತಕ್ಕೆ ಬರ್ತೈತಿ. 1946 ಮಾರ್ಚಲ್ಲಿ ಕ್ಯಾಬಿನೆಟ್ ಮಿಷನ್ನು 1946 ಮಾರ್ಚ್ ಬ್ರಿಟಿಷ್ ಸರ್ಕಾರ ಭಾರತಕ್ಕೆ ಅಧಿಕಾರ ವರ್ಗಾವಣೆಯ ರೂಪುರೇಷೆ ಸಿದ್ಧಪಡಿಸಲು ಕ್ಯಾಬಿನೆಟ್ ಮಿಷನನ್ನು ಕಳಿಸ್ತತಿ. ಯಾವಾಗ? ಮಾರ್ಚ್ 1946 ಮಾರ್ಚ್ರಲ್ಲಿ. ಮೌಂಟ್ ಬ್ಯಾಟನ್ ಯೋಜನೆ ಅಂದರೆ 1947 ಜೂನ್ 3ರಂದು ಮೌಂಟ್ ಬ್ಯಾಟನ್ ಯೋಜನೆ. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ವಿಭಜನೆ ಮತ್ತು ಸ್ವತಂತ್ರದ ಯೋಜನೆಯನ್ನು ಪ್ರಕಟಿಸಿದರು. ಇದಕ್ಕೆ ನೆನಪಿಡಲಿಕ್ಕೆ ಶಾರ್ಟ್ಕಟ್ ಅಂದರೆ 1942 ಮಾರ್ಚ್, 1942 ಆಗಸ್ಟ್, 1946 47. ಕ್ರಿಪ್ಸ್ ಮಿಷನ್ನು ಸರಿಯಾದ ಕಾಲಕ್ರಮ. ಕ್ರಿಪ್ಸ್ ಮಿಷನ್ನು ಭಾರತ ಬಿಟ್ಟು ತೊಲಗಿ, ಕ್ಯಾಬಿನೆಟ್ ಮಿಷನ್ ಮೌಂಟ್ ಬ್ಯಾಟನ್ ಯೋಜನೆ. ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸುರತ್ ಅಧಿವೇಶನ, ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್ ಸ್ಥಾಪನೆ, ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕೇಳಿದ್ದಾರೆ. ಇದನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ಆಪ್ಷನ್ ಎ 2, 3, 1, 4, ಆಪ್ಷನ್ ಬಿ 3, 2, 1, 4, ಆಪ್ಷನ್ ಸಿ 2, 1, 3, 4, ಆಪ್ಷನ್ ಡಿ 1, 2, 3, 4. ಇದರಲ್ಲಿ ಯಾವುದು ಕಾಲಾನುಕ್ರಮದಲ್ಲಿ ಜೋಡಿಕೆ ಆಗಿದೆ ಅಂದರೆ ಆಪ್ಷನ್ ಎ 2, 3, 1, 4. ಬಂಗಾಳ ವಿಭಜನೆ 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ರವರು ಬಂಗಾಳವನ್ನು ವಿಭಜಿಸ್ತಾರೆ. ಮುಸ್ಲಿಂ ಲೀಗ್ ಸ್ಥಾಪನೆ 1906 ಡಿಸೆಂಬರ್ 30 ಢಾಕಾದಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತತಿ. ಸುರತ್ ಅಧಿವೇಶನ 1907 ಕಾಂಗ್ರೆಸ್ನಲ್ಲಿ ಮಿತ್ರವಾದಿಗಳು ಮತ್ತು ಉಗ್ರವಾದಿಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ವಿಭಜನೆ ಆಗ್ತತಿ. ಅದು ಸುರತ್ ಅಧಿವೇಶನದಲ್ಲಿ. ಮಿತವಾದಿಗಳು ಅಂತ ಆಗಿದೆ ಇಲ್ಲಿ. ಮಾರ್ಲೆ ಮಿಂಟೋ ಸುಧಾರಣೆ 1909ರಲ್ಲಿ. ಭಾರತೀಯ ಮಂಡಳಿ ಕಾಯ್ದೆ 1909ರ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ಪರಿಚಯಿಸಲಾಯಿತು. ಶಾರ್ಟ್ಕಟ್ ಅಂದರೆ 1905, 1906, 1907, 1909. ಬಂಗಾಳ ವಿಭಜನೆ, ಮುಸ್ಲಿಂ ಲೀಗ್, ಸುರತ್ ಅಧಿವೇಶನ, ಮಾರ್ಲೆ ಮಿಂಟೋ ಸುಧಾರಣೆ. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಚಂಪಾರಣ್ಯ ಸತ್ಯಾಗ್ರಹ, ರೌಲಟ್ ಕಾಯ್ದೆ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ. ಕಾಲಾನುಕ್ರಮದಲ್ಲಿ ಇವನ್ನ ಜೋಡಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಹೀಗಿದೆ. ಆಪ್ಷನ್ ಎ 1, 2, 3, 4, ಆಪ್ಷನ್ ಬಿ 2, 1, 3, 4, ಆಪ್ಷನ್ ಸಿ 1, 3, 2, 4, ಆಪ್ಷನ್ ಡಿ 2, 3, 1, 4. ಇದಕ್ಕೆ ಸರಿಯಾಗಿ ಹೊಂದಿಕೆ ಆಗಿರೋದು ಆಪ್ಷನ್ ಎ 1, 2, 3, 4. ಚಂಪಾರಣ್ಯ ಸತ್ಯಾಗ್ರಹ 1917 ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿನ ಮೊದಲ ಸತ್ಯಾಗ್ರಹ ಇದು ಬಿಹಾರದ ಚಂಪಾರಣ್ಯದಲ್ಲಿ ನಡೀತು. ಮೊದಲ ಸತ್ಯಾಗ್ರಹ ಗಾಂಧೀಜಿಯವ್ರದ್ದು ಚಂಪಾರಣ್ಯ ಸತ್ಯಾಗ್ರಹ ಮೊದಲ ಸತ್ಯಾಗ್ರಹ. ರೌಲಟ್ ಕಾಯ್ದೆ 1919 ಮಾರ್ಚ್ರಲ್ಲಿ ನಡೆಯುತ್ತೆ. ವಿಚಾರಣೆ ಇಲ್ಲದೆ ಬಂಧಿಸುವ ಅಧಿಕಾರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡಿದ ವಿವಾದಾತ್ಮಕ ಕಾಯ್ದೆ ಇದು. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13 ಅಮೃತ್ಸರದಲ್ಲಿ ಜನರಲ್ ಡಯರ್ ನೂರಾರು ನಿರಾಯುಧ ಜನರ ಮೇಲೆ ಗುಂಡಿನ ದಾಳಿ ನಡೆಸಿದರು. 4ನೇದು ಅಸಹಕಾರ ಚಳವಳಿ 1920 ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ದೇಶವ್ಯಾಪಿ ಚಳವಳಿ ಆರಂಭವಾಯಿತು. ಶಾರ್ಟ್ಕಟ್ ಅಂದರೆ 1917, 1919 ಮಾರ್ಚ್, 1919 ಏಪ್ರಿಲ್ 13, 1920. ಚಂಪಾರಣ್ಯ, ರೌಲಟ್ ಕಾಯ್ದೆ, ಜಲಿಯನ್ ವಾಲ್ಬಾಗ್, ಅಸಹಕಾರ ಚಳವಳಿ ಇವು ಕಾಲಾನುಕ್ರಮದಲ್ಲಿರೋವು. ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ದಂಡಿ ಸತ್ಯಾಗ್ರಹ, ಮೊದಲ ದುಂಡು ಮೇಜಿನ ಸಮ್ಮೇಳನ, ಗಾಂಧಿ ಇರ್ವಿನ್ ಒಪ್ಪಂದ, ಎರಡನೇ ದುಂಡು ಮೇಜಿನ ಸಮ್ಮೇಳನ ಅಂತ ಕೇಳಿದ್ದಾರೆ. ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ 1, 2, 3, 4, ಆಪ್ಷನ್ ಬಿ 2, 1, 3, 4, ಆಪ್ಷನ್ ಸಿ 1, 3, 2, 4, ಆಪ್ಷನ್ ಡಿ 2, 3, 1, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 2, 3, 4.
ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಿಂದ ಏಪ್ರಿಲ್ 6ರವರೆಗೆ ನಡೆಯುತ್ತೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದರು. ಮೊದಲ ದುಂಡು ಮೇಜಿನ ಸಮ್ಮೇಳನ 1930 ನವೆಂಬರ್ 12ರಿಂದ 1931 ಜನವರಿ 19ರವರೆಗೂ ಲಂಡನ್ನಲ್ಲಿ ನಡೆಯಿತು. ಗಾಂಧೀಜಿ ಇದರಲ್ಲಿ ಭಾಗವಹಿಸಲಿಲ್ಲ. ನೆಕ್ಸ್ಟು ಗಾಂಧಿ ಇರ್ವಿನ್ ಒಪ್ಪಂದ. ಇದು 1931 ಮಾರ್ಚ್ 5 ಗಾಂಧೀಜಿ ಮತ್ತು ಲಾರ್ಡ್ ಇರ್ವಿನ್ ನಡುವೆ ಇದು ಒಪ್ಪಂದ ಆಗಿರ್ತೈತಿ. ಇದು ಗಾಂಧಿ ಇರ್ವಿನ್ ಒಪ್ಪಂದ ಆಗಿರ್ತೈತಿ 1931 ಮಾರ್ಚ್ 5. ಎರಡನೇ ದುಂಡು ಮೇಜಿನ ಸಮ್ಮೇಳನ 1931 ಸೆಪ್ಟೆಂಬರ್ 7ರಿಂದ ಡಿಸೆಂಬರ್ 1ರವರೆಗೂ ನಡೀತೈತಿ. ಈ ಸಮ್ಮೇಳನದಲ್ಲಿ ಗಾಂಧೀಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಭಾಗವಹಿಸಿದರು. ಶಾರ್ಟ್ಕಟ್ಟಾಗಿ ನೆನಪಿಡಲಿಕ್ಕೆ 1930 ಮಾರ್ಚ್, 1930 ನವೆಂಬರ್, 1931 ಮಾರ್ಚ್, 1931 ಸೆಪ್ಟೆಂಬರ್. ಇದು ದಂಡಿ ಸತ್ಯಾಗ್ರಹ, ಮೊದಲ ದುಂಡು ಮೇಜಿನ ಸಮ್ಮೇಳನ, ಗಾಂಧಿ ಇರ್ವಿನ್ ಒಪ್ಪಂದ, ಎರಡನೇ ದುಂಡು ಮೇಜಿನ ಸಮ್ಮೇಳನ. ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಗಸ್ಟ್ ಕೊಡುಗೆ, ವೈಯಕ್ತಿಕ ಸತ್ಯಾಗ್ರಹ, ಕ್ರಿಪ್ಸ್ ಮಷಿನ್, ಭಾರತ ಬಿಟ್ಟು ತೊಲಗಿ ಚಳುವಳಿ. ಆಪ್ಷನ್ ಎ 2, 1, 3, 4. ಆಪ್ಷನ್ ಬಿ 1, 2, 3, 4. ಆಪ್ಷನ್ ಸಿ 3, 1, 2, 4. ಆಪ್ಷನ್ ಡಿ 1, 3, 2, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 3, 4. ಆಗಸ್ಟ್ ಕೊಡುಗೆ 1940 ಆಗಸ್ಟ್ 8. ವೈಯಕ್ತಿಕ ಸತ್ಯಾಗ್ರಹ 1940 ಅಕ್ಟೋಬರ್ 17. ಮೊದಲ ಸತ್ಯಾಗ್ರಹಿ ವಿನೋಬಾ ಭಾವೆ ಅವರು ಇರ್ತಾರೆ ಇಲ್ಲಿ. ಕ್ರಿಪ್ಸ್ ಮಿಷನ್ 1942 ಮಾರ್ಚ್. ಭಾರತ ಬಿಟ್ಟು ತೊಲಗಿ ಚಳುವಳಿ 1942 ಆಗಸ್ಟ್ 8. ನೆಕ್ಸ್ಟ್ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೈಮನ್ ಆಯೋಗ ಭಾರತಕ್ಕೆ ಆಗಮನ, ನೆಹರು ವರದಿ, ಲಾಹೋರ್ ಅಧಿವೇಶನ, ಪೂರ್ಣ ಸ್ವರಾಜ್ಯ ನಿರ್ಣಯ, ದಂಡಿ ಸತ್ಯಾಗ್ರಹ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಕಾಲಾನುಕ್ರಮ ನೋಡ್ರಿ. ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ 2, 1, 3, 4. ಆಪ್ಷನ್ ಬಿ 1, 2, 3, 4. ಆಪ್ಷನ್ ಸಿ 1, 3, 2, 4. ಆಪ್ಷನ್ ಡಿ 2, 3, 1, 4. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ 1, 2, 3, 4. ಸೈಮನ್ ಆಯೋಗ ಭಾರತಕ್ಕೆ ಆಗಮನ ಆಗಿದ್ದು 1928 ಫೆಬ್ರವರಿ 3ರಂದು. ನೆಹರು ವರದಿ 1928 ಆಗಸ್ಟ್ನಲ್ಲಿ. ಲಾಹೋರ್ ಅಧಿವೇಶನ ಪೂರ್ಣ ಸ್ವರಾಜ್ಯ ಆಗಿದ್ದು 1929 ಡಿಸೆಂಬರ್ನಲ್ಲಿ. ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಲ್ಲಿ. ಹಾಗಾಗಿ ಅದು ಕಾಲಾನುಕ್ರಮ ಸರಿಯಾಗಿದೆ. ನೆಕ್ಸ್ಟ್ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ರೌಲಟ್ ಸತ್ಯಾಗ್ರಹ, ಖಿಲಾಫತ್ ಚಳುವಳಿ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ನೋಡ್ತಾ ಹೋದರೆ ಆಪ್ಷನ್ ಎ 1, 3, 2, 4. ಆಪ್ಷನ್ ಬಿ 3, 1, 2, 4. ಆಪ್ಷನ್ ಸಿ 2, 1, 3, 4. ಆಪ್ಷನ್ ಡಿ 1, 2, 3, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1, 3, 2, 4. ರೌಲಟ್ ಸತ್ಯಾಗ್ರಹ 1919 ಏಪ್ರಿಲ್ 6. ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13. ಖಿಲಾಫತ್ ಚಳುವಳಿ 1919 ಅಂತ್ಯ 20ರಲ್ಲಿ ಪ್ರಮುಖವಾಗಿ ಆರಂಭ ಆಗ್ತತಿ. 1900 ಅಂತ್ಯದಲ್ಲಿ 1920ರಲ್ಲಿ ಪ್ರಮುಖವಾಗಿ ಆರಂಭ ಆಗ್ತತಿ. ನೆಕ್ಸ್ಟು ಅಸಹಕಾರ ಚಳುವಳಿ 1920 ಸೆಪ್ಟೆಂಬರ್ನಲ್ಲಿ. ಫ್ರೆಂಡ್ಸ್ ಇವನ್ನ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇವೆ. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಗಾಂಧಿ ಇರ್ವಿನ್ ಒಪ್ಪಂದ, ಮೊದಲ ದುಂಡು ಮೇಜಿನ ಸಮ್ಮೇಳನ, ದಂಡಿ ಸತ್ಯಾಗ್ರಹ, ಗಾಂಧೀಜಿಯವರ ಬಂಧನ ಅಂದರೆ ಉಪ್ಪಿನ ಸತ್ಯಾಗ್ರಹದ ನಂತರ ಅಂತ ಕೇಳಿದ್ದಾರೆ. ಆಪ್ಷನ್ ಎ 3, 4, 2, 1. 2, 3, 4, 1. 3, 2, 1, 4. ಡಿ 4, 3, 2, 1. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 3, 4, 2, 1. ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಂದು ನಡೆಯುತ್ತೆ. ಗಾಂಧೀಜಿಯವರ ಬಂಧನ ಆಗೋದು 1930 ಮೇ 5 ಅಂದರೆ ದಂಡಿ ಸತ್ಯಾಗ್ರಹದ ನಂತರ. ಮೊದಲ ದುಂಡು ಮೇಜಿನ ಸಮ್ಮೇಳನ 1930 ನವೆಂಬರ್ 12. ನೆಕ್ಸ್ಟು ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಆಗಸ್ಟ್ ಕೊಡುಗೆ, ವೈಯಕ್ತಿಕ ಸತ್ಯಾಗ್ರಹ, ಕ್ರಿಪ್ಸ್ ಮಷಿನ್, ಭಾರತ ಬಿಟ್ಟು ತೊಲಗಿ ಚಳುವಳಿ. ಇದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದರೆ ಇದರಲ್ಲಿ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಹೇಗಿದೆ ಅಂತ.
ಆಪ್ಷನ್ ಎ 2 1 3 4, ಆಪ್ಷನ್ ಬಿ 1 2 3 4, ಆಪ್ಷನ್ ಸಿ 3 2 1 4, ಆಪ್ಷನ್ ಡಿ 1 3 2 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 2 3 4. ಆಗಸ್ಟ್ ಕೊಡುಗೆ 1940, ಆಗಸ್ಟ್ 8. ವೈಯಕ್ತಿಕ ಸತ್ಯಾಗ್ರಹ 1940, ಅಕ್ಟೋಬರ್ 17. ಕ್ರಿಪ್ಸ್ ಮಿಷನ್ನು 1942, ಮಾರ್ಚ್ 22. ಭಾರತ ಬಿಟ್ಟು ತೊಲಗಿ ಚಳವಳಿ 1942, ಆಗಸ್ಟ್ 8ರಂದು ನಡೆಯುತ್ತೆ. ನೆಕ್ಸ್ಟ್, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ, ಪೂನಾ ಒಪ್ಪಂದ, ಕಮ್ಯುನಲ್ ಅವಾರ್ಡ್, ಗಾಂಧೀಜಿಯವರ ಎರವಾಡ್ ಜೈಲಿನ ಉಪವಾಸ, 3ನೇ ದುಂಡು ಮೇಜಿನ ಸಮ್ಮೇಳನ ಅಂತ. ಇಲ್ಲಿ ಆಪ್ಷನನ್ನು ನೋಡ್ತಾ ಹೋಗೋಣ. ಆಪ್ಷನ್ ಹೀಗಿದೆ: ಪೂನಾ ಒಪ್ಪಂದ, ಕಮ್ಯುನಲ್ ಅವಾರ್ಡ್, ಗಾಂಧೀಜಿಯವರ ಎರವಾಡ್ ಜೈಲಿನ ಉಪವಾಸ. ಇದಕ್ಕೆ ಆಪ್ಷನ್ ಎ 2 3 1 4, ಆಪ್ಷನ್ ಬಿ 3 2 1 4, ಆಪ್ಷನ್ ಸಿ 2 1 3 4, ಆಪ್ಷನ್ ಡಿ 1 2 3 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2 3 1 4. ಕಮ್ಯುನಲ್ ಅವಾರ್ಡು 1932, ಆಗಸ್ಟ್ 16. ಗಾಂಧೀಜಿಯವರ ಎರವಾಡ್ ಜೈಲಿನ ಉಪವಾಸ 1932, ಸೆಪ್ಟೆಂಬರ್ 20. ಪೂನಾ ಒಪ್ಪಂದ 1932, ಸೆಪ್ಟೆಂಬರ್ 24. 3ನೇ ದುಂಡು ಮೇಜಿನ ಸಮ್ಮೇಳನ 1932, ನವೆಂಬರ್ 17ರಿಂದ ಡಿಸೆಂಬರ್ 24. ಆಗಸ್ಟ್ 16, ಸೆಪ್ಟೆಂಬರ್ 20, 24 ಸೆಪ್ಟೆಂಬರ್, 17 ನವೆಂಬರ್. ಫ್ರೆಂಡ್ಸ್, ಇವಾಗ ಜಾಸ್ತಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಡೇಟು ಮತ್ತು ವರ್ಷನ. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ವರ್ಧಾ ಶಿಕ್ಷಣ ಯೋಜನೆ, ಹರಿಪುರ ಕಾಂಗ್ರೆಸ್ ಅಧಿವೇಶನ, ತ್ರಿಪುರಿ ಕಾಂಗ್ರೆಸ್ ಅಧಿವೇಶನ, ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ. ಇದು ಆಪ್ಷನ್ ಎ 1 2 3 4, ಆಪ್ಷನ್ ಬಿ 2 1 3 4, ಆಪ್ಷನ್ ಸಿ 2 3 1 4, ಆಪ್ಷನ್ ಡಿ 1 3 2 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2 1 3 4. ಹರಿಪುರ ಕಾಂಗ್ರೆಸ್ ಅಧಿವೇಶನ 1938, ಫೆಬ್ರವರಿಯಲ್ಲಿ ನಡೆಯುತ್ತೆ. ವರ್ಧಾ ಶಿಕ್ಷಣ ಯೋಜನೆ 1938, ಅಕ್ಟೋಬರ್ನಲ್ಲಿ ನಡೆಯುತ್ತೆ. ತ್ರಿಪುರಿ ಕಾಂಗ್ರೆಸ್ ಅಧಿವೇಶನ 1939, ಮಾರ್ಚಲ್ಲಿ ನಡೆಯುತ್ತೆ. ನೆಕ್ಸ್ಟ್, ಫಾರ್ವರ್ಡ್ ಬ್ಲಾಕ್ ಸ್ಥಾಪನೆ 1939, ಮೇ 3. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಓಂ ರೂಲ್ ಲೀಗ್ ಸ್ಥಾಪನೆ, ಲಕ್ನೋ ಒಪ್ಪಂದ, ಕಾಂಗ್ರೆಸ್ ಮುಸ್ಲಿಂ ಲೀಗ್ ಸಂಯುಕ್ತ ಅಧಿವೇಶನ ಲಕ್ನೋ, ಚಂಪಾರಣ್ಯ ಸತ್ಯಾಗ್ರಹ ಅಂತ ಕೇಳಿದರೆ, ಇದನ್ನು ಕಾಲಾನುಕ್ರಮದಾಗ ಜೋಡಿಸಿ ಅಂತ ಕೇಳಿದರೆ, ಆಪ್ಷನ್ ಎ 1 2 3 4, ಆಪ್ಷನ್ ಬಿ 1 3 2 4, ಆಪ್ಷನ್ ಸಿ 1 2 3 4 3, ಆಪ್ಷನ್ ಡಿ 1 3 4 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1 3 2 4. ಓಂ ರೂಲ್ ಲೀಗ್ ಸ್ಥಾಪನೆಯಾಗಿದ್ದು 1916, ಏಪ್ರಿಲಿಂದ ಸೆಪ್ಟೆಂಬರು. ಕಾಂಗ್ರೆಸ್ ಮುಸ್ಲಿಂ ಲೀಗ್ ಸಂಯುಕ್ತ ಅಧಿವೇಶನ ಲಕ್ನೋ 1916, ಡಿಸೆಂಬರು. ಲಕ್ನೋ ಒಪ್ಪಂದ 1916, ಡಿಸೆಂಬರ್ ಅಧಿವೇಶನದಲ್ಲೇ ಅಂಗೀಕಾರ ಆಗ್ತತಿ. ಚಂಪಾರಣ್ಯ ಸತ್ಯಾಗ್ರಹ 1917. ಗಮನಿಸಿ, ಇಲ್ಲಿ 2 3 ಒಂದೇ ಅಧಿವೇಶನಕ್ಕೆ ಸಂಬಂಧಿಸಿದ ಕಾರಣ ಹಲವಾರು ಪರೀಕ್ಷೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೇಳಲಾಗ್ತದೆ. ಈ ರೀತಿಯ ಪ್ರಶ್ನೆಗಳಲ್ಲಿ ಮೂಲ ಆಧಾರನ ಇಟ್ಕೊಂಡು ನಾವು ಆನ್ಸರ್ನ ಮಾಡಬೇಕು. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ, ಬಂಗಾಳ ವಿಭಜನೆ, ಕಾಂಗ್ರೆಸ್ನ ಸುರತ್ ವಿಭಜನೆ, ಮಾರ್ಲೆ ಮಿಂಟೋ ಸುಧಾರಣೆ. ಕಾಲಾನುಕ್ರಮದಾಗ ಜೋಡಿಸಿ. ಇದು ಆಪ್ಷನ್ ಎ 1 2 3 4, ಆಪ್ಷನ್ ಬಿ 2 1 3 4, ಆಪ್ಷನ್ ಸಿ 1 3 2 4, ಆಪ್ಷನ್ ಡಿ 2 3 1 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1 2 3 4. ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ 1904, ಬಂಗಾಳ ವಿಭಜನೆ 1905, ಸುರತ್ ವಿಭಜನೆ 1907, ಮಾರ್ಲೆ ಮಿಂಟೋ ಸುಧಾರಣೆ 1919. ಕೆಳಗಿನ ಕಾಲಾನುಕ್ರಮದ ಜೋಡಿಸಿ. ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಆಗಿ ನೇಮಕ ಆಗಿದ್ದು. ರೆಗ್ಯುಲೇಟಿಂಗ್ ಕಾಯ್ದೆ, ವಾರನ್ ಹೆಸ್ಟಿಂಗ್ಸ್ ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರ ಸ್ವೀಕರಿಸಿದ್ದು. ಫಿಟ್ಸ್ ಇಂಡಿಯಾ ಕಾಯ್ದೆ. ಇವನ್ನು ಕಾಲಾನುಕ್ರಮದಾಗ ಜೋಡಿಸಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ 1 2 3 4, ಬಿ 2 1 3 4, ಡಿ ಸಿ 1 3 2 4, ಡಿ 3 2 1 4. ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ 1 2 3 4 ಆಗುತ್ತೆ. 1772 ವಾರನ್ ಹೆಸ್ಟಿಂಗ್ಸ್ ಬಂಗಾಳದ ಗವರ್ನರ್ ಆಗ್ತಾರೆ. 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಆಗ್ತತಿ. 1774ರಲ್ಲಿ ವಾರನ್ ಹೆಸ್ಟಿಂಗ್ಸು ಮೊದಲ ಗವರ್ನರ್ ಜನರಲ್ ಆಗಿ ಅಧಿಕಾರ ಸ್ವೀಕರಿಸ್ತಾನೆ. 1784 ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿ ಆಗ್ತತಿ.
ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪದೇ ಪದೇ ಕೇಳ್ತಾರೆ, ಇದನ್ನು ಕಾಲಾನುಕ್ರಮದ ಕೇಳ್ತಾರೆ, ಒಂದಿಸಿ ಬರೆಯೋದ್ರಲ್ಲಿ ಕೇಳ್ತಾರೆ, ಅಥವಾ ನೇರವಾಗಿ ಕ್ವಶನ್ ಕೇಳ್ತಾರೆ. ಡೇಟು, ಟೈಮು, ತಿಂಗಳನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ನು, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಇಲ್ಬರ್ಟ್ ಮಸೂದೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ, ಬಂಗಾಳ ವಿಭಜನೆ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಹೀಗಿದೆ. ಆಪ್ಷನ್ ಎ 1, 2, 3, 4, ಬಿ 1, 3, 2, 4, ಸಿ 2, 1, 3, 4, ಡಿ 3, 2, 1, 2, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಇಲ್ಬರ್ಟ್ ಮಸೂದೆ 1883, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885, ಭಾರತೀಯ ವಿಶ್ವವಿದ್ಯಾಲಯಗಳ ಕಾಯ್ದೆ 1904, ಬಂಗಾಳ ವಿಭಜನೆ 1905. ಹಾಗಾಗಿ 1, 2, 3, 4. ಹಲವರು 1904 ಮತ್ತು 1905 ನೆನಪಿರಲಿಲ್ಲ, ಅಂದರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನೆನಪಿರೋದಿಲ್ಲ ಅಂತ ಹಾಕಿದ್ದೆ ಹೋಯಿತು. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೈಮನ್ ಆಯೋಗ ವರದಿ ಪ್ರಕಟಣೆ, ನೆಹರು ವರದಿ, ಇರ್ವಿನ್ ಘೋಷಣೆ, ಲಾಹೋರ್ ಅಧಿವೇಶನ ಅಂತ ಕೇಳಿದರೆ ಆಪ್ಷನ್ ಹೀಗಿದೆ. ಆಪ್ಷನ್ ಎ 2, 1, 3, 4, ಬಿ 1, 2, 3, 4, ಸಿ 2, 3, 1, 4, ಡಿ 2, 3, 2, 1, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 2, 1, 3, 4. ನೆಹರು ವರದಿ 1928 ಆಗಸ್ಟು, ಸೈಮನ್ ಆಯೋಗ ವರದಿ 1930, ಇರ್ವಿನ್ ಘೋಷಣೆ 1929 ಅಕ್ಟೋಬರ್ 31, ಲಾಹೋರ್ ಅಧಿವೇಶನ 1929 ಡಿಸೆಂಬರು. ಇದು ಸರಿಯಾದ ಕಾಲಾನುಕ್ರಮ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ. ರೌಲಟ್ ಕಾಯ್ದೆ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ, ಹಂಟರ್ ಆಯೋಗ ರಚನೆ, ಅಸಹಕಾರ ಚಳುವಳಿ ಅಂತ ಕೇಳಿದರೆ ಇದು ಆಪ್ಷನ್ ಹೀಗಿದೆ. ಆಪ್ಷನ್ ಎ 1, 2, 3, 4, ಬಿ 2, 1, 3, 4, ಸಿ 1, 3, 2, 4, ಡಿ 1, 3, 1, 2, 4. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ರೌಲಟ್ ಕಾಯ್ದೆ 1919 ಮಾರ್ಚ್ 18, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13, ಹಂಟರ್ ಆಯೋಗ ರಚನೆ 1919 ಅಕ್ಟೋಬರ್ 14. ಅಸಹಕಾರ ಚಳವಳಿ 1920 ಸೆಪ್ಟೆಂಬರು. ಇಲ್ಲಿ ಟ್ರ್ಯಾಪ್ ಪಾಯಿಂಟ್ ಅಂದರೆ ಅನೇಕ ಅಭ್ಯರ್ಥಿಗಳು ಹಂಟರ್ ಆಯೋಗ ಮತ್ತು ಅಸಹಕಾರ ಚಳವಳಿ ಕ್ರಮದಲ್ಲಿ ಗೊಂದಲಕ್ಕೊಳಗಾಗ್ತಾರೆ. ಆದರೆ ಜಲಿಯನ್ ವಾಲ್ಬಾಗ್ ಘಟನೆಯ ತನಿಖೆಗಾಗಿ ಮೊದಲು ಹಂಟರ್ ಆಯೋಗ ಅಂದರೆ 1919ರಲ್ಲಿ ರಚನೆ ಆಯಿತು. ನಂತರ ಅಸಹಕಾರ ಚಳುವಳಿ ಆದಮೇಲೆ ಬಂತದು. ಇದು ನೆಕ್ಸ್ಟು, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಂದವರು ಯಾರು ಅಂತ ಕೇಳಿದರೆ ಮೌರ್ಯರು, ಬಿ ಗುಪ್ತರು, ಸಿ ಕುಶಾಣರು, ಡಿ ಶಾತವಾಹನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುಶಾಣರು. ಕುಶಾಣ ಅರಸರಾದ ಕನಿಷ್ಕನ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೊರತಂದು ವ್ಯಾಪಾರವನ್ನು ಉತ್ತೇಜಿಸಲಾಯಿತು. ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಹಣಕಾಸು ಆಯೋಗವನ್ನು ರಚಿಸಲಾಗಿದೆ? 263, 280, 324, 356. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹಣಕಾಸು ಆಯೋಗವನ್ನು ರಚನೆ ಮಾಡೋದು ವಿಧಿ 280. 324 ಇದು ಚುನಾವಣಾ ಆಯೋಗ, ವಿಧಿ 280. ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರಪತಿ ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅಗತ್ಯವಿದ್ದಾಗ ವಿಧಿ 280ರ ಅಡಿಯಲ್ಲಿ ಹಣಕಾಸು ಆಯೋಗವನ್ನು ರಚಿಸ್ತಾರೆ. ನೆಕ್ಸ್ಟು, ಭಾರತದಲ್ಲಿ ರೆಪೋ ದರವನ್ನು ನಿಗದಿಪಡಿಸುವ ಸಂಸ್ಥೆ ಯಾವುದು ಅಂತ ಕೇಳಿದರೆ ಎ ಹಣಕಾಸು ಸಚಿವಾಲಯ, ಬಿ ನೀತಿ ಆಯೋಗ, ಸಿ ಭಾರತೀಯ ರಿಸರ್ವ್ ಬ್ಯಾಂಕ್, ಡಿ ಸೆಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್. ರೆಪೋ ದರವು RBI ಬ್ಯಾಂಕುಗಳಿಗೆ ನೀಡುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವಾಗಿದೆ. ನೆಕ್ಸ್ಟು, ಮಾನವನ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನನ್ನು ಉತ್ಪಾದಿಸುವ ಅಂಗ ಯಾವುದು? ಯಕೃತ್ತು, ಮೇದೋಜೀರಕ ಗ್ರಂಥಿ, ಮೂತ್ರಪಿಂಡ, ಪಿತ್ತಕೋಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮೇದೋಜೀರಕ ಗ್ರಂಥಿಯು ಲ್ಯಾಂಗರ್ ಹಾನ್ಸ್ ದ್ವೀಪಗಳ ಬೀಟಾ ಕೋಶಗಳು ಇನ್ಸುಲಿನನ್ನು ಉತ್ಪತ್ತಿ ಮಾಡ್ತವೆ. ನೆಕ್ಸ್ಟು, ಭಾರತದ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ ಕೇಳ್ಯಾರ? ಭಾರತ ಸಂವಿಧಾನದ ತಾತ್ಕಾಲಿಕ ಅಧ್ಯಕ್ಷರು ಯಾರು ಅಂತ ಕೇಳ್ಯಾರ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾ ಅವರು.
ಬರೀ ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರು ಅಂತ ಕೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗ್ತಿದ್ರು. ಇಲ್ಲಿ ತಾತ್ಕಾಲಿಕ ಅಂತ ಕೇಳಿರೋದಕ್ಕೆ ಸಚ್ಚಿದಾನಂದ್ ಸಿನ್ಹಾ ಅವರು. ಅದು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಅಂತ ಕೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗ್ತಿದ್ರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾರವರು. ಸಂವಿಧಾನದ ಸಭೆಯ ಮೊದಲ ತಾತ್ಕಾಲಿಕ ಅಧ್ಯಕ್ಷರಾಗಿ ಸಚ್ಚಿದಾನಂದ್ ಸಿನ್ಹಾ ಕಾರ್ಯನಿರ್ವಹಿಸಿದರು. ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಶಾಶ್ವತ ಅಧ್ಯಕ್ಷರಾದರು. ಶಾಶ್ವತ ಅಧ್ಯಕ್ಷರು ಅಥವಾ ಭಾರತ ಸಂವಿಧಾನ ಸಭೆಯ ಅಧ್ಯಕ್ಷರು ಅಂತ ಕೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ತಾತ್ಕಾಲಿಕ ಅಂತ ಮೆನ್ಷನ್ ಮಾಡಿದ್ರೆ ಸಚ್ಚಿದಾನಂದ್ ಸಿನ್ಹಾ ಅವರು ಆಗ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸಚ್ಚಿದಾನಂದ್ ಸಿನ್ಹಾ. ನೆಕ್ಸ್ಟ್ ಫ್ರೆಂಡ್ಸ್, ನಾನು ಇದೇ ರೀತಿಯ VAO ಮಟ್ಟದ 500 ಕಠಿಣ ಪ್ರಶ್ನೆಗಳು ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಸೈನ್ಸ್, GK, ಕರೆಂಟ್ ಅಫೇರ್ಸ್ ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟು ಇದೇ ಥರ 500 ಪ್ರಶ್ನೆಗಳನ್ನ ಪ್ರತಿ ಚಾಪ್ಟರಿಂದ ಡೈಲಿ 100 ಕ್ವಶನನ್ನು ತೊಗೊಂಡು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ವಶನು, ಇಂಡಿಕಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ ಪಾಯಿಯಾನ್, ಮೆಗಸ್ತಾನಿಸ್, ಸಿ ಹುಯಾನ್ಸ್ತ್ಯಾಂಗ್, ಡಿ ಅಲ್ಬೇರುನಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗಸ್ತಾನಿಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಗ್ರೀಕ್ ರಾಯಭಾರಿಯಾಗಿದ್ದು ತನ್ನ ಇಂಡಿಕಾ ಗ್ರಂಥದಲ್ಲಿ ಮೌರ್ಯರ ಆಡಳಿತ ಬಗ್ಗೆ ವಿವರಿಸ್ತಾನೆ. ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಯು ಭಾರತದ ಅಟಾರ್ನಿ ಜನರಲ್ ಹುದ್ದೆಗೆ ಸಂಬಂಧಿಸಿದೆ? ವಿಧಿ 76, ಬಿ ವಿಧಿ 148, ಸಿ ವಿಧಿ 280, ಡಿ ವಿಧಿ 324. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 376. ಇದಕ್ಕೆ ಸರಿಯಾದ ಉತ್ತರ ವಿಧಿ 76. ಭಾರತದ ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದು ಅವರನ್ನು ರಾಷ್ಟ್ರಪತಿ ನೇಮಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಪ್ರಮುಖ ಸಂಸ್ಥೆ ಯಾವುದು ಅಂತ ಕೇಳ್ಯಾರ? RBI, ಬಿ NSO, ಸಿ ಸೆಬಿ, ಡಿ ನೀತಿ ಆಯೋಗ ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ಹೇಳ್ತಾರೆ. NSO ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರೀಯ ಅಂಕಿಅಂಶ ಕಚೇರಿ NSO ದೇಶದ ರಾಷ್ಟ್ರೀಯ ಆದಾಯ ಹಾಗೂ ವಿವಿಧ ಲೆಕ್ಕ ಆಗ್ತದೆ. ನೆಕ್ಸ್ಟ್ ಕ್ವಶನು, ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂತರ್ಸ್ರಾವಿ ಗ್ರಂಥಿ ಯಾವುದು ಅಂತ ಕೇಳ್ಯಾರ? ಎ ಥೈರಾಯ್ಡ್, ಬಿ ಪಿಟ್ಯುಟರಿ, ಸಿ ಅಡ್ರಿನಲ್, ಡಿ ಪಿನಿಯಲ್ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಥೈರಾಯ್ಡ್ ದೇಹದ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಪ್ರಮುಖ ಹಾಗೂ ಅತಿ ದೊಡ್ಡ ಅಂತರ್ಸ್ರಾವಿ ಗ್ರಂಥಿಯಾಗಿದೆ. ನೆಕ್ಸ್ಟು, ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು ಅಂತ ಕೇಳಿದ್ದಾರೆ? ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ಪ್ರತಿಭಾ ಪಾಟೀಲ್, ವಿಜಯಲಕ್ಷ್ಮಿ ಪಂಡಿತ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರೋಜಿನಿ ನಾಯ್ಡು ಅವರು ಭಾರತದ ಮಹಿಳಾ ರಾಜ್ಯಪಾಲರು. ಯಾವುದೇ ರಾಜ್ಯದ್ದು ಅಂದರೆ ಉತ್ತರ ಪ್ರದೇಶದ ರಾಜ್ಯಪಾಲರಾಗಿರ್ತಾರೆ ಸರೋಜಿನಿ ನಾಯ್ಡು ಅವರು. ಸ್ವತಂತ್ರ ನಂತರದ ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಸರೋಜಿನಿ ನಾಯ್ಡು ಅವರು ನೇಮಕಗೊಂಡರು. ಇನ್ನೊಂದು ಆಪ್ಷನ್ ಸುಚೇತಾ ಕೃಪಲಾನಿ, ಅವರು ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ಅವರು ಸುಚೇತಾ ಕೃಪಲಾನಿ. ನೆಕ್ಸ್ಟ್ ಕ್ವಶನ್, ಅಷ್ಟಪ್ರಧಾನ ಮಂಡಳಿಯನ್ನು ಸ್ಥಾಪಿಸಿದವರು ಯಾರು? ಬಾಜಿರಾವ್ 1, ಶಿವಾಜಿ ಮಹಾರಾಜ್, ಬಾಲಾಜಿ ವಿಶ್ವನಾಥ್, ಸಂಭಾಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಿವಾಜಿ ಮಹಾರಾಜ್. ಮರಾಠ ಸಾಮ್ರಾಜ್ಯದ ಆಡಳಿತವನ್ನು ಪರಿಣಾಮಕಾರಿಯಾಗಿ ನಡೆಸಲು ಶಿವಾಜಿ ಮಹಾರಾಜರು 8 ಸಚಿವರನ್ನು ಒಳಗೊಂಡ ಅಷ್ಟಪ್ರಧಾನ ಮಂಡಳಿಯನ್ನು ಸ್ಥಾಪಿಸ್ತಾರೆ. ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗೆ ಕ್ಷಮಾದಾನ ನೀಡುವ ಅಧಿಕಾರವನ್ನು ನೀಡುತ್ತದೆ ಅಂತ ಕೇಳಿದರೆ? ಎ ವಿಧಿ 72, ಬಿ ವಿಧಿ 74, ಸಿ ವಿಧಿ 75, ಡಿ ವಿಧಿ 78. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ವಿಧಿ 72. ಮರಣದಂಡನೆ ಸೇರಿದಂತೆ ಕೆಲವು ಪ್ರಕರಣಗಳಲ್ಲಿ ರಾಷ್ಟ್ರಪತಿಗೆ ಕ್ಷಮಾದಾನ, ಶಿಕ್ಷೆ ಕಡಿತ ಅಥವಾ ಪರಿವರ್ತನೆ ಮಾಡುವ ಅಧಿಕಾರವನ್ನು 72ನೇ ವಿಧಿ ಹೇಳುತ್ತೆ. ನೆಕ್ಸ್ಟು, ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ HDIಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದು? ವಿಶ್ವ ಬ್ಯಾಂಕು, IMF, UNDP, WTO. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ UNDP. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ತನ್ನ ವುಮೆನ್ ಡೆವಲಪ್ಮೆಂಟ್ ರಿಪೋರ್ಟ್ನಲ್ಲಿ ಪ್ರಕಟಿಸುತ್ತದೆ. ನೆಕ್ಸ್ಟು, ಮಾನವ ದೇಹದಲ್ಲಿನ ಅತ್ಯಂತ ದೊಡ್ಡ ಲಿಂಫಾಯ್ಡ್ ಅಂಗ ಯಾವುದು? ಥೈಮಸ್ಸು, ಸ್ಪ್ಲೀನ್ ಅಂದ್ರೆ ಇದಕ್ಕೆ ಏನದು ಸ್ಪ್ಲೀನು. ಇದಕ್ಕೆ ಸರಿಯಾದ ಉತ್ತರ ಸ್ಪ್ಲೀನು. ಪಿಲ್ಲೆಯು ಗುಲ್ಮ ಅಂತ ಕರಿತೀವಿ ನಾವು. ಗುಲ್ಮ ಪಿಲ್ಲೆಯು ರಕ್ತವನ್ನು ಶೋಧಿಸುವ ಹಳೆಯ ಕೆಂಪು ರಕ್ತ ಕಣಗಳನ್ನು ನಾಶಪಡಿಸುವುದು ಹಾಗೂ ರೋಗ ನಿರೋಧಕ ಶಕ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ. ಯಾವುದಂದ್ರೆ ಗುಲ್ಮ. ನೆಕ್ಸ್ಟು, ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ಯಾವ ಭಾಷೆಯಲ್ಲಿ
ಬರೆಯಲಾಗಿದೆ ಅಂತ ಕೇಳ್ಯಾರ. ಹಿಂದಿ ಮತ್ತು ಇಂಗ್ಲೀಷು, ಇಂಗ್ಲೀಷು ಮತ್ತು ಉರ್ದು, ಸಂಸ್ಕೃತ ಮತ್ತು ಇಂಗ್ಲೀಷು, ಹಿಂದಿ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಿಂದಿ ಮತ್ತು ಇಂಗ್ಲೀಷು. ಭಾರತ ಸಂವಿಧಾನದ ಮೂಲ ಪ್ರತಿಯನ್ನು ಕೈಬರಹದಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಸಿದ್ಧಪಡಿಸಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಹಿಂದಿ ಮತ್ತು ಇಂಗ್ಲೀಷು. ನೆಕ್ಸ್ಟು, ಕೆಳಗಿನವರಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ಯಾರ. ಧರ್ಮಪಾಲ, ದೇವಪಾಲ, ಗೋಪಾಲ, ಮಹಿಪಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಧರ್ಮಪಾಲ. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಧರ್ಮಪಾಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪಾಲ ವಂಶದ ರಾಜ ಧರ್ಮಪಾಲನು ಬಿಹಾರದಲ್ಲಿ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದನು. ಇದು ನಳಂದೆಯ ನಂತರದ ಪ್ರಮುಖ ಬೌದ್ಧ ಶಿಕ್ಷಣ ಕೇಂದ್ರವಾಗಿತ್ತು. ನೆಕ್ಸ್ಟು, ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಸೇರಿವೆ ಅಂತ ಕೇಳಿದರೆ ಭಾಗ 3, ಭಾಗ 4A, ಭಾಗ 4, ಭಾಗ 5. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾಗ 4A. 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1976ರಲ್ಲಿ ಭಾಗ 4A ಸೇರಿಸಲಾಯಿತು. ಇದು ವಿಧಿ 51A ಅನ್ನು ಒಳಗೊಂಡಿದೆ. ನೆಕ್ಸ್ಟು, ಸ್ಟ್ಯಾಗ್ಫ್ಲೇಷನ್ ಎಂದರೆ ಯಾವ ಪರಿಸ್ಥಿತಿ ಅಂತ ಕೇಳ್ಯಾರ. ಹೆಚ್ಚಿನ ಬೆಳವಣಿಗೆ ಮತ್ತು ಕಡಿಮೆ ಹಣದುಬ್ಬರ, ಬಿ ಹೆಚ್ಚಿನ ಹಣದುಬ್ಬರ ಮತ್ತು ಹೆಚ್ಚಿನ ನಿರುದ್ಯೋಗ, ಸಿ ಕಡಿಮೆ ಹಣದುಬ್ಬರ ಮತ್ತು ಹೆಚ್ಚಿನ ಉದ್ಯೋಗ, ಡಿ ಹೆಚ್ಚಿನ ಬೆಳವಣಿಗೆ ಮತ್ತು ಹೆಚ್ಚಿನ ಉದ್ಯೋಗ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚಿನ ಹಣದುಬ್ಬರ ಮತ್ತು ಹೆಚ್ಚಿನ ನಿರುದ್ಯೋಗ. ಸ್ಟ್ಯಾಗ್ಫ್ಲೇಷನ್ ಎಂದರೆ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿದ್ದರೂ ಹಣದುಬ್ಬರ ಮತ್ತು ನಿರುದ್ಯೋಗ ಹೆಚ್ಚಾಗಿರೋದು. ನೆಕ್ಸ್ಟು, ಮಾನವನ ದೇಹದಲ್ಲಿ ಅತಿದೊಡ್ಡ ಲಾಲಾರಸ ಗ್ರಂಥಿ ಯಾವುದು ಅಂತ ಕೇಳ್ಯಾರ. ಸಬ್ಲಿಂಗ್ವಲ್ ಗ್ರಂಥಿ, ಸಬ್ ಮ್ಯಾಂಡಿಬ್ಯುಲರ್ ಗ್ರಂಥಿ, ಪ್ಯಾರೋಟಿಡ್ ಗ್ರಂಥಿ, ಬಕ್ಕಲ್ ಗ್ರಂಥಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪೆರೋಟಿಡ್ ಗ್ರಂಥಿ. ಪೆರೋಟಿಡ್ ಗ್ರಂಥಿಯು ಕಿವಿಯ ಮುಂಭಾಗದಲ್ಲಿದ್ದು ದೇಹದ ಅತಿದೊಡ್ಡ ಲಾಲಾರಸ ಗ್ರಂಥಿಯಾಗಿದೆ. ನೆಕ್ಸ್ಟು, ಭಾರತದ ಮೊದಲ ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತ ಕೇಳಿದರೆ ಜಿ ವಿ ಮಾಳವಂಕರ್, ಎಂ ಅನಂತಶಯನಂ ಅಯ್ಯಂಗರ್, ನೀಲಂ ಸಂಜೀವ ರೆಡ್ಡಿ, ಬಲರಾಮ್ ಜಾಕರ್ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಜಿ ವಿ ಮಾಳವಂಕರ್ ಅವರು. ಸ್ವತಂತ್ರ ಭಾರತದ ಮೊದಲ ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಜಿ ವಿ ಮಾಳವಂಕರ್ ಅವರು ಆಯ್ಕೆ ಆಗ್ತಾರೆ. ಮಾಳವಂಕರ್ ಅದು ಮಾವಂಕರ್. ನೆಕ್ಸ್ಟು, ಕೆಳಗಿನವರಲ್ಲಿ ಪ್ರಯಾಗ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು? ಅಲಹಾಬಾದ್ ಅಂತ ಕರಿತೀವಲ್ಲ, ಪ್ರಯಾಗ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಬಾಣಭಟ್ಟ, ಹರಿಸೇನ, ಕಾಳಿದಾಸ, ವಿಶಾಖದತ್ತ. ಪ್ರಯಾಗ್ ಪ್ರಶಸ್ತಿಯನ್ನು ರಚಿಸಿದವರು ಹರಿಸೇನ. ಸಮುದ್ರಗುಪ್ತನ ಆಸ್ಥಾನ ಕವಿಯಾದ ಹರಿಸೇನ ಪ್ರಯಾಗ್ ಪ್ರಶಸ್ತಿಯನ್ನು ರಚಿಸಿದ್ದಾನೆ. ಇದು ಸಮುದ್ರಗುಪ್ತನ ವಿಜಯಗಳ ಪ್ರಮುಖ ಐತಿಹಾಸಿಕ ದಾಖಲೆಯನ್ನು ಇದೆ. ನೆಕ್ಸ್ಟು, ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಲಾಗದ ಹಕ್ಕು ಯಾವುದು ಅಂತ ಕೇಳಿದ್ರೆ ಅಮಾನತುಗೊಳಿಸಲಾಗದ ಹಕ್ಕು ವಿಧಿ 14, ವಿಧಿ 19, ವಿಧಿ 20 ಮತ್ತು 21, ವಿಧಿ 32. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಧಿ 20 ಮತ್ತು 21. 44ನೇ ಸಂವಿಧಾನ ತಿದ್ದುಪಡಿಯ ನಂತರ ತುರ್ತು ಪರಿಸ್ಥಿತಿಯಲ್ಲೂ ವಿಧಿ 20 ಅಪರಾಧಗಳ ಕುರಿತು ರಕ್ಷಣೆ ಮತ್ತು ವಿಧಿ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅವನ್ನು ರದ್ದುಪಡಿಸೋಕ್ಕಾಗಲ್ಲ ಅಂತ ಹೇಳ್ತೈತಿ. ನೆಕ್ಸ್ಟು, ಹಸಿರು GDPಯಲ್ಲಿ ಯಾವುದನ್ನು ಪರಿಗಣಿಸಲಾಗುತ್ತದೆ ಅಂತ ಕೇಳ್ಯಾರ. ಕೇವಲ ಕೃಷಿ ಉತ್ಪಾದನೆ, ಪರಿಸರ ಹಾನಿಯ ವೆಚ್ಚವನ್ನು ಕಡಿತಗೊಳಿಸಿದ ಲೆಕ್ಕ ಹಾಕಿದ GDP, ರಫ್ತು ಮೌಲ್ಯ ಮಾತ್ರ, ತೆರಿಗೆ ಆದಾಯ ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಪರಿಸರ ಹಾನಿಯ ವೆಚ್ಚವನ್ನು ಕಡಿತಗೊಳಿಸಿ ಲೆಕ್ಕ ಹಾಕಿದ GDP. ಗ್ರೀನ್ GDP ಎಂದರೆ ಪರಿಸರ ನಾಶ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಕ್ಷಯದ ವೆಚ್ಚವನ್ನು ಪರಿಗಣಿಸಿ ಲೆಕ್ಕ ಹಾಕುವ ಆರ್ಥಿಕ ಸೂಚ್ಯಂಕ. ನೆಕ್ಸ್ಟು, ಮಾನವನ ದೇಹದಲ್ಲಿ ಅತಿ ದೊಡ್ಡ ಧಮನಿ ಯಾವುದು? ಕೆರೋಟಿಡ್ ಧಮನಿ, ಪಲ್ಮನರಿ ಧಮನಿ, ಮಹಾ ಅಪಧಮನಿ, ಕೊರೋನರಿ ಧಮನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮಹಾ ಅಪಧಮನಿ. ಮಹಾ ಅಪಧಮನಿಯು ಹೃದಯದ ಎಡ ಕುಹರದಿಂದ ಪ್ರಾರಂಭವಾಗಿ ಆಮ್ಲಜನಕಯುಕ್ತ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೂ ಸಾಗಿಸುತ್ತದೆ. ನೆಕ್ಸ್ಟು, ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜಗಜೀವನ್ ರಾಮ್, ಮುರಾರ್ಜಿ ದೇಸಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಸ್ವತಂತ್ರ ಭಾರತದ ಮೊದಲ ಉಪ ಪ್ರಧಾನಿಯಾಗಿ ಮತ್ತು ಮೊದಲ ಗೃಹ ಮಂತ್ರಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಸೇವೆ ಸಲ್ಲಿಸಿದರು. ನೆಕ್ಸ್ಟು, ಗಂಗೈಕೊಂಡ ಚೋಳಪುರಂ ನಗರವನ್ನು ಸ್ಥಾಪಿಸಿದ ಚೋಳ ರಾಜ ಯಾರು ಅಂತ ಕೇಳಿದರೆ ರಾಜರಾಜ ಚೋಳ, ರಾಜೇಂದ್ರ ಚೋಳ 1, ಕುಲತ್ತುಂಗ ಚೋಳ 1, ಆದಿತ್ಯ ಚೋಳ 1 ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ರಾಜೇಂದ್ರ ಚೋಳ 1. ಗಂಗಾ ನದಿಯವರೆಗೆ ವಿಜಯ ಸಾಧಿಸಿದ ನೆನಪಿಗಾಗಿ ರಾಜೇಂದ್ರ ಚೋಳ 1 ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದನು. ನೆಕ್ಸ್ಟು, ಭಾರತದ ಸಂವಿಧಾನದ ಯಾವ ವಿಧಿಯು ಸಂವಿಧಾನಿಕ ಪರಿಹಾರ ಹಕ್ಕಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ವಿಧಿ 29, ವಿಧಿ 30, ವಿಧಿ 32.
ವಿಧಿ 226. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಧಿ 32. ವಿಧಿ 32ರ ಮೂಲಕ ನಾಗರಿಕರು ತಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬಹುದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಇದನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ಕರೆದರು. ನೆಕ್ಸ್ಟು ಒಪೆಕ್ ಸಂಸ್ಥೆಯ ಮುಖ್ಯ ಉದ್ದೇಶ ಯಾವುದು ಅಂತ ಕೇಳಿದ್ದಾರೆ. ವಿಶ್ವ ಬ್ಯಾಂಕಿಂಗ್ ನಿಯಂತ್ರಣ, ತೈಲ ಉತ್ಪಾದನಾ ನೀತಿಗಳ ಸಮನ್ವಯ, ಜಾಗತಿಕ ವ್ಯಾಪಾರ ನಿಯಂತ್ರಣ, ಕರೆನ್ಸಿ ವಿನಿಮಯದ ದರ ನಿಗದಿ ಅಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೈಲ ಉತ್ಪಾದನಾ ನೀತಿಗಳ ಸಮನ್ವಯ. ಒಪೆಕ್ ಸದಸ್ಯ ರಾಷ್ಟ್ರಗಳ ತೈಲ ಉತ್ಪಾದನೆ ಮತ್ತು ಬೆಲೆ ನೀತಿಗಳ ಸಮನ್ವಯಕ್ಕಾಗಿ ಕಾರ್ಯನಿರ್ವಹಿಸುತ್ತದೆ. ನೆಕ್ಸ್ಟು ಮಾನವನ ದೇಹದಲ್ಲಿ DNA ಪ್ರತಿಕೃತಿಯ ಮುಖ್ಯ ಕಾರ್ಯ ನಡೆಯುವ ಅಂಗಕ ಯಾವುದು ಅಂತ ಕೇಳಿದರೆ ರೈಬೋಸೋಮ್, ಮೈಟೋಕಾಂಡ್ರಿಯಾ, ಕೇಂದ್ರಕಾಂದ್ರ ನ್ಯೂಕ್ಲಿಯಸ್, ಗಾಲ್ಗಿ ಕಾಂಪ್ಲೆಕ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರಕ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ ನಾವು. ಯುಕ್ಯಾರಿಯೋಟಿಕ್ ಕೋಶಗಳಲ್ಲಿ DNA ಪ್ರತಿಕೃತಿಯು ಮುಖ್ಯವಾಗಿ ಕೇಂದ್ರಕದಲ್ಲಿ ಅಂದರೆ ನ್ಯೂಕ್ಲಿಯಸ್ನಲ್ಲಿ ನಡೆಯುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇಂದ್ರಕ ಅಥವಾ ನ್ಯೂಕ್ಲಿಯಸ್. ನೆಕ್ಸ್ಟು ಭಾರತ ರತ್ನ ಪ್ರಶಸ್ತಿಯನ್ನು ಮರಣಾನಂತರ ಮೊದಲ ಬಾರಿಗೆ ಪಡೆದವರು ಯಾರು ಅಂತ ಕೇಳಿದರೆ ಮರಣಾನಂತರ ಮೊದಲ ಬಾರಿಗೆ ಪಡೆದವರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಡಾಕ್ಟರ್ BR ಅಂಬೇಡ್ಕರ್, ಕಾಮರಾಜ್, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಮರಣಾನಂತರ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ನೆಕ್ಸ್ಟು ಕೆಳಗಿನ ಯಾವ ರಾಜನು ಅಮೋಘ ವರ್ಷ ನೃಪತುಂಗ ಎಂಬ ಬಿರುದಿನಿಂದ ಪ್ರಸಿದ್ಧನಾಗಿದ್ದನು ಅಂತ ಕೇಳ್ಯಾರ. ದಂತಿದುರ್ಗ, ಕೃಷ್ಣವನ್ನು, ಅಮೋಘ ವರ್ಷವನ್ನು, ಗೋವಿಂದ 3. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೋಘ ವರ್ಷವನ್ನು ಅಮೋಘ ವರ್ಷ ನೃಪತುಂಗ ಅಂತೇಳಿ ಕರೀತಿದ್ರು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರಕೂಟರ ವಂಶದ ಅಮೋಘ ವರ್ಷ 1 ನೃಪತುಂಗ ಎಂಬ ಬಿರುದಿನಿಂದ ಪ್ರಸಿದ್ಧನಾಗಿದ್ದನು. ಅವನು ಕವಿರಾಜ ಮಾರ್ಗ ಕೃತಿಯ ಆಶಯದಾತನೂ ಆಗಿದ್ದನು. ನೆಕ್ಸ್ಟು ಕೆಳಗಿನ ಯಾವ ರಿಟ್ ಅನ್ನು ಸಾರ್ವಜನಿಕ ಅಧಿಕಾರ ಹೊಂದಿರದ ವ್ಯಕ್ತಿಯ ವಿರುದ್ಧ ಹೊರಡಿಸಲಾಗುವುದಿಲ್ಲ ಅಂತ ಕೇಳಿದರೆ ಎಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಸಿಯೋರರಿ ಅದು ಪ್ರೊಹಿಬಿಷನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಡಮಸ್ಸು. ಮ್ಯಾಂಡಮಸ್ ರಿಟ್ಟನ್ನು ಸಾರ್ವಜನಿಕ ಕರ್ತವ್ಯ ನಿರ್ವಹಿಸಲು ಸಾರ್ವಜನಿಕ ಅಧಿಕಾರಿಗಳಿಗೆ ಮಾತ್ರ ಹೊರಡಿಸಲಾಗುತ್ತದೆ. ಖಾಸಗಿ ವ್ಯಕ್ತಿಗಳ ವಿರುದ್ಧ ಇದನ್ನು ಹೊರಡಿಸಲಾಗುವುದಿಲ್ಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮ್ಯಾಂಡಮಸ್ಸು. ನೆಕ್ಸ್ಟು ಮುದ್ರಾ ಯೋಜನೆಯಲ್ಲಿ ಕಿಶೋರ್ ವಿಭಾಗದ ಸಾಲದ ಮಿತಿ ಎಷ್ಟು ಅಂತ ಕೇಳಿದರೆ ಮುದ್ರಾ ಯೋಜನೆಯಲ್ಲಿ ಕಿಶೋರ್ ವಿಭಾಗದ ಸಾಲದ ಮಿತಿ ಎಷ್ಟು ಅಂತ ಕೇಳಿದರೆ 50,000ವರೆಗೆ, 50,001ರಿಂದ 5 ಲಕ್ಷದವರೆಗೆ, 5 ಲಕ್ಷದಿಂದ 10 ಲಕ್ಷದವರೆಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 50,001ರಿಂದ 5 ಲಕ್ಷದವರೆಗೆ. ಶಿಶು ಇದರಲ್ಲಿ 50,000ರವರೆಗೆ, ಕಿಶೋರಲ್ಲಿ 50,001ರಿಂದ 5 ಲಕ್ಷದವರೆಗೆ, ತರುಣಲ್ಲಿ 5 ಲಕ್ಷದಿಂದ 10 ಲಕ್ಷದವರೆಗೆ ಸಾಲದ ಮಿತಿ. ನೆಕ್ಸ್ಟು ಮಾನವನ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟಲು ಮುಖ್ಯವಾಗಿ ಅಗತ್ಯವಿರುವ ವಿಟಮಿನ್ ಯಾವುದು ಅಂತ ಕೇಳಿದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಕೆ. ವಿಟಮಿನ್ ಕೆ ಯಕೃತ್ತಿನಲ್ಲಿ ರಕ್ತ ಹೆಪ್ಪುಗಟ್ಟುವ ಅಂಶಗಳ ನಿರ್ಮಾಣಕ್ಕೆ ಅಗತ್ಯವಾಗಿದೆ. ನೆಕ್ಸ್ಟು ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತ ಯಾರು ಅಂತ ಕೇಳಿದರೆ TN ಶೇಷನ್, ಸುಕುಮಾರ್ ಸೇನಾ, SY ಕುರೈಸಿ, ರಾಜೀವ್ ಕುಮಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಕುಮಾರ್ ಸೇನ್. 1950ರಲ್ಲಿ ಸುಕುಮಾರ್ ಸೇನ್ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡರು ಮತ್ತು 1951-52ರ ಮೊದಲು ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿದರು. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.